ನಿನ್ನ ಸಮ್ಮುಖದಲ್ಲಿ ಕಾಲ ಕಳೆಯುವಂತೆ ದಿನವು ಬದುಕಿಸಿದಕ್ಕಾಗಿ ಸ್ತೋತ್ರ. ದೇವರೇ, ನಿನ್ನ ಸಮ್ಮುಖದಲ್ಲಿ ದೇವರೇ ಪರಿಪೂರ್ಣವಾದ ಸಂತೋಷವನ್ನು ಅನುಭವಿಸಲು ಈ ದಿನವೂ ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ನಿನ್ನ ಹಾಗೆ ಯಾರೂ ಇಲ್ಲ ದೇವರೇ, ನಿನ್ನ ಹೊರತು ನಮಗೆ ರಕ್ಷಕರೇ ಇಲ್ಲ ಯಾರು. ನಿನ್ನ ನಮ್ಮ ಜೀವಿತದಲ್ಲಿ ನಡೆಸುವ ಹತ್ತನೇ ನಿನಗೆ ಸ್ತೋತ್ರ. ಉನ್ನತನೇ, ನಿನ್ನ ಮಹಿಮೆಯ ಮೇಘವು ಈ ಸ್ಥಳವನ್ನು ಆವರಿಸಿಕೊಳ್ಳಲಿ. ನಿನ್ನ ಮಹಿಮೆಯ ಮೇಘವು ಜನರನ್ನು ಆವರಿಸಿಕೊಳ್ಳಲಿ. ದೇವರೇ, ಮುಂದಿನ ಪ್ರತಿ ವಿಷಯದಲ್ಲಿ ಕೂಡ ಇದು ನಡೆಸಲು ಬನ್ನಿರಿ. ದೇವರೇ, ನಿನ್ನನ್ನು ಆರಾಧಿಸಲು, ನಿನ್ನ ನಾಮವನ್ನು ಘನಪಡಿಸಲು, ನಿನ್ನನ್ನು ಸ್ಮರಿಸಲು ದೇವರೇ ನಮ್ಮನ್ನು ಬಲಪಡಿಸಿ ಈ ಆರಾಧನೆಯನ್ನು ಉಜ್ಜೀವನಕರವಾಗಿ ನೀನು ಮುನ್ನಡೆಸಿ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ ದೇವರೇ, ಜನರನ್ನು ಕೂಡ ಸಕಾಲಕ್ಕೆ ನಡೆಸಬೇಕೆಂದು ಕೇಳುತ್ತಾ ಎಲ್ಲ ವಿಷಯದಲ್ಲಿ ಕರ್ತನೆ ನೀನೇ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿಯೇ ಪ್ರಾರ್ಥಿಸಿ ನಂಬಿಕೆಯಿಂದ ಬೇಡುತ್ತೇನೆ ತಂದೆಯಾದ ದೇವರೇ, ಆಮೆನ್. ನೀನಿರದ ಒಂದು ಕ್ಷಣ ಬದುಕೆಲ್ಲ ಪರಿಶೂನ್ಯ. ನೀನಿರದ ಒಂದು ಕ್ಷಣ ಬದುಕೆಲ್ಲ ಪರಿಶೂನ್ಯ. ನೀನಿರಲು ಬಾಳೆಲ್ಲ ಋಷಾನಂದ. ಎಲ್ಲ
స్తోత్రం. పరమపితా మా ప్రాణదాత పరిశుద్ధుడ పరిపాలకుడా, పరమపితా మా ప్రాణదాత పరిశుద్ధుడ పరిపాలకుడా, యెహోవా దేవా నీవే మా తండ్రివి, నీ ఘననామమును స్తుతింతుము స్తుతింతుము. యెహోవా దేవా నీవే మా తండ్రివి, నీ ఘననామమును స్తుతింతుము స్తుతింతుము. పరమపితా మా ప్రాణదాత పరిశుద్ధుడ పరిపాలకుడా, పరమపితా మా ప్రాణదాత పరిశుద్ధుడ పరిపాలకుడా. ప్రభు యేసు మా రక్షణకర్త, రాజుల రాజా ప్రభువుల ప్రభువా. మా ప్రభు యేసు మా రక్షణకర్త, రాజుల రాజా ప్రభువుల ప్రభువా. త్వరలో రానయ్యన్న మా పెండ్లి కుమారుడా, ఆరాధనలకు అర్హుడా నీవే. త్వరలో రానయ్యన్న మా పెండ్లి కుమారుడా, ఆరాధనలకు అర్హుడా నీవే. పరమపితా మా ప్రాణదాత పరిశుద్ధుడ పరిపాలకుడా, పరమపితా మా ప్రాణదాత పరిశుద్ధుడ పరిపాలకుడా. యెహోవా దేవా నీవే మా తండ్రివి, నీ ఘననామమును స్తుతింతుము స్తుతింతుము. యెహోవా దేవా నీవే మా తండ్రివి, నీ ఘననామమును స్తుతింతుము స్తుతింతుము. పరమపితా మా ప్రాణదాత పరిశుద్ధుడ పరిపాలకుడా. పరిశుద్ధాత్ముడా సర్వశక్తిమంతుడా, ఆశ్చర్యకరుడవు ఆదరణకర్తవు. పరిశుద్ధాత్ముడా సర్వశక్తిమంతుడా, ఆశ్చర్యకరుడవు ఆదరణకర్తవు. సర్వ సత్యమునకు నడిపించువాడా, సంఘ వధువుగా మమ్ము సిద్ధపరచుము. సర్వ సత్యమునకు నడిపించువాడా, సంఘ వధువుగా మమ్ము సిద్ధపరచుము. పరమపితా మా ప్రాణదాత పరిశుద్ధుడ పరిపాలకుడా, పరమపితా మా ప్రాణదాత పరిశుద్ధుడ పరిపాలకుడా. యెహోవా దేవా నీవే మా తండ్రివి, నీ ఘననామమును స్తుతింతుము స్తుతింతుము. యెహోవా దేవా నీవే మా తండ్రివి, నీ ఘననామమును స్తుతింతుము స్తుతింతుము. పరమపితా మా ప్రాణదాత పరిశుద్ధుడ పరిపాలకుడా, పరమపితా మా ప్రాణదాత పరిశుద్ధుడ పరిపాలకుడా. హల్లెలూయా. స్తోత్రం. హల్లెలూయా. సరే, ಎಲ್ಲರೂ ಕಣ್ಣುಗಳು ಮುಚ್ಚಿ ನಾವು ಆರಾಧನೆ ಮಾಡ್ಕೊಂಡು ಕೆಲವು ನಿಮಿಷಗಳ ಕಾಲ ಎಲ್ಲರೂ ಸೇರಿ ಕಣ್ಣುಗಳು ಮುಚ್ಚಿದವರಾಗಿ ನಮ್ಮನ್ನು ರೂಪಿಸಿದ ಆತನಾದ ದೇವರನ್ನು ನಾವೆಲ್ಲರೂ ಕೂಡ ಮನಸ್ಸಾರೆ ಸ್ತುತಿ ಮಾಡಿ. ಸ್ತೋತ್ರಂ 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 ಸ್ತೋತ್ರಂ. ಎಲ್ಲರೂ ಸೇರಿ ಸ್ತುತಿ ಮಾಡೋಣ. ಪ್ರತಿಯೊಬ್ಬರು ಕೂಡ ಬಾಯಿಗಳನ್ನು ತೆರೆದು
ಈ ಸ್ಥಳದಲ್ಲಿ ನಮ್ಮನ್ನು ರೂಪಿಸಿದ ಆತನಾಗಿರುವ ದೇವರು ಆವರಿಸಿಕೊಂಡಿರುವಾಗ ಹೃದಯಾಂತರಾಳದಿಂದ ಮನಸ್ಸಾರೆ ದೇವರನ್ನ ಸ್ತುತಿ ಮಾಡೋಣ. ಸ್ತೋತ್ರ ಹಾಲೆಲೂಯಾ ಹಾಲೆಲೂಯಾ. ಉನ್ನತನೇ ಪ್ರತಿಯೊಬ್ಬರು ಕೂಡ ದೈವಾದ ದೇವರನ್ನ ಸ್ತುತಿ ಮಾಡೋಣ. ಎಲ್ಲರೂ ಸೇರಿ ಆತನನ್ನು ಘನಪಡಿಸೋಣ. ಆತನು ನಿರಂತರವೂ ಜೀವಿಸುವವನು, ಆತನು ನಿರಂತರವೂ ಸ್ತುತಿಗೆ ಯೋಗ್ಯನಾಗಿರುವ ದೇವರಾಗಿದ್ದಾನೆ. ಎಲ್ಲರೂ ಕೂಡ ಸ್ತುತಿ ಮಾಡಿ. ಪರಿಶುದ್ಧನೇ ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ. ಉತ್ತಮನಾಗಿರುವ ದೇವರೇ ನಿನಗೆ ಸ್ತೋತ್ರ ದೇವ. ಸ್ತೋತ್ರ
ನಿನ್ನದೇ ನ ಬಾಳಲಾರೇನು ಅಯ್ಯ ನಿನ್ನ ಪ್ರಸನ್ನತೆ ನನ್ನ ಅಡಗುತ್ತಾನ ಬಾಳಲಾರೇನು ನಿನ್ನ ಪ್ರಸನ್ನತೆಯಲ್ಲೇ ನನ್ನ ಜೀವವಿದೆ ನಿನ್ನ ಪ್ರಸನ್ನತೆಯಲ್ಲೇ ನನ್ನ ಸಮೃದ್ಧಿ ಇದೆ ಅಯ್ಯ ಆರೋಗ್ಯವಿದೆ ಪ್ರಸನ್ನತೆ 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 ಇನ್ನೂ ಅಧಿಕವಾಗಿ ಬೇಕು ಪ್ರಸನ್ನತೆ 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 ಇನ್ನೂ ಅಧಿಕವಾಗಿ ಬೇಕು ನಿನ್ನ ಪ್ರಸನ್ನತೆ ಪ್ರಸನ್ನತೆ ಸ್ತೋತ್ರ ನಿನ್ನ ಪ್ರಸನ್ನತೆ ನನ್ನ ಅಡಗುತ್ತಾಣ ಸ್ತೋತ್ರ ನಿನ್ನ ಪ್ರಸನ್ನತೆ ನನ್ನ ಅಡಗುತ್ತಾಣ ಪ್ರಸನ್ನತೆ ನನ್ನ ಅಡಗುತ್ತಾನೆಯ ಇಲ್ಲದೆ ನ ಬಾಳಲಾರೆನು ಅಡಗುತ್ತಾನ ಇಲ್ಲದೆ ನ ಬಾಳಲಾರೆನು
ఆరాధనే ಕಿವಿ ಕೇಳಲಿಲ್ಲ, ಮನಸ್ಸು ಇಸಲಿಲ್ಲ, ನೀ ನನಗಾಗಿಟ್ಟಿದನು ಕಣ್ಣು ಕಾಣಲಿಲ್ಲ, ಕಿವಿಯು ಕೇಳಲಿಲ್ಲ, ಮನಸ್ಸು ಇಸಲಿಲ್ಲ. ಪರಿಶುದ್ಧರಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಅಯ್ಯ, ನೀ ನಂಬಿಕಸ್ಥನಾಗಿರುವ ದೇವರು, ಅತ್ಯಧಿಕವಾಗಿ ನಡೆಸುವ ಆತನ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಈ ದಿನ ಕರ್ತನೆ ನೀನು ಮಾಡಿದ ದೇವರೇ ಸ್ವಲ್ಪ ಉಪಕಾರಗಳನ್ನು ಸ್ಮರಿಸುತ್ತಾ ಮತ್ತು ದೇವರೇ ನಿನ್ನನ್ನು ಆರಾಧಿಸಲು ಕರ್ತನೆ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ಕೂಡ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ ದೇವರೇ. ಅಯ್ಯ, ನೀನು ಪ್ರತಿ ವಿಷಯದಲ್ಲಿ ಜೊತೆಯಾಗಿದ್ದು ನಮ್ಮನ್ನು ನಡೆಸುವ ಆತನೇ. ಅಯ್ಯ, ನಮ್ಮ ಜೊತೆಗಿದ್ದು ನಮ್ಮನ್ನು ಬಲಪಡಿಸುವ ಆತನೇ ದೇವರೇ. ಪ್ರತಿ ವೇಳೆಯಲ್ಲಿ ದೇವರೇ ನೀನೇ ಜೊತೆಯಾಗಿದ್ದು ನಮ್ಮ ಜೊತೆಯಲ್ಲಿದ್ದುಕೊಂಡು ದೇವರೇ ನಮ್ಮನ್ನು ನಡೆಸಲು ಶಕ್ತನೇ. ನಮ್ಮ ಜೀವಿತದಲ್ಲಿ ಒಳ್ಳೆಯದನ್ನು ಮಾಡಲು ಪರಿಶುದ್ಧಾತ್ಮನೇ ನೀನು ಒಳ್ಳೆಯವನಾಗಿರುವ ಆತನೇ ನಿನಗೆ ಸ್ತೋತ್ರ ದೇವರೇ. ಮುಂದಿನ ಪ್ರತಿ ವಿಷಯದಲ್ಲಿ ಕೂಡ ಇದ್ದು ನೀನೇ ನಡೆಸಿ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿಯೇ ಈ ಆರಾಧನೆ ಪ್ರಾರ್ಥನೆ ಎಲ್ಲವೂ ನಿನ್ನ ಕೈಗೆ ಸಮರ್ಪಿಸಿ ಬಿಡುತ್ತೇನೆ ತಂದೆಯಾದ ದೇವರೇ. ಆಮೆನ್, ಆಮೆನ್, ಆಮೆನ್. ಸ್ತೋತ್ರಂ, ಹಲ್ಲೆಲೂಯಾ, ಸ್ತೋತ್ರಂ, ಹಲ್ಲೆಲೂಯಾ. ಓಕೆ, ಎಷ್ಟು ಜನರು ಸಂತೋಷವಾಗಿದ್ದಾರೆ? ಕರ್ತನ ಸಮ್ಮುಖದಲ್ಲಿ ನಾವು ಯಾವಾಗಲೂ ಕೂಡ ಸಂತೋಷ ಪಡಬೇಕದು ದೇವರ ಆಸೆ. ಹಲ್ಲೆಲೂಯಾ ಹೇಳ್ರಿ, ಹಲ್ಲೆಲೂಯಾ. ಓಕೆ, ಗಮನಿಸಿರ ಪ್ರೀತಿಯುಳ್ಳ ದೇವ ಜನರೇ, ಈಗ ನಾವೆಲ್ಲರೂ ಕೂಡ ತಿಳ್ಕೊಳ್ಳೋಣ, ದೇವರ ಪ್ರಸನ್ನತೆಯನ್ನು ಬಯಸುವ ನಾವು ಎಷ್ಟು ಜನರು ಪ್ರಾರ್ಥನೆ ಮಾಡ್ತಾರೆ? ಕೈತ್ರಿ, ನಾನು ಪ್ರಾರ್ಥನೆ ಮಾಡ್ತಾ ಬರ ಕೈತ್ರಿ. ಓಕೆ, ಪ್ರಾರ್ಥನೆ ಮಾಡ್ತಾರಲ್ಲ, ಯಾಕೆ ಪ್ರಾರ್ಥನೆ ಮಾಡ್ತಾರೆ ಹೇಳ್ರಿ? ಯಾಕೆ ಪ್ರಾರ್ಥನೆ ಮಾಡ್ತೀರಿ? ದೇವರಿಗೆ ಹತ್ತಿರವಾಗಲು. ಮತ್ತೆ ನೆಕ್ಸ್ಟು ಯೇಸು ಸ್ವಾಮಿ ಆತನು ವಾಕ್ಯದಲ್ಲಿ ತಿಳಿಸ್ತಾನೆ. ಇವತ್ತು ನಾವು ಒಂದು ವಾಕ್ಯವನ್ನು ನೋಡ್ಕೊಂಡು ಪ್ರಾರ್ಥನೆ ಮಾಡುವವನು ಏನು ಬೇಡಿಕೊಳ್ಳಬೇಕೆಂಬುದಾಗಿ ಇವತ್ತು ನಾವು ವಾಕ್ಯ ನೋಡೋಣ. ತೆಗೆರಿ ಲೂಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ 9ನೇ ವಚನ ವಾಕ್ಯ ಓದೋಣ. ಲೂಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ 9ನೇ ವಚನ. ಬೈಬಲ್ ಇರುವವರೆಲ್ಲರೂ ಕೂಡ ತೆಗೆದು ನಾವು ಓದೋಣ. ಹಾಗೆಯೇ ನಾನು ನಿಮಗೆ ಹೇಳುವುದೇನೆಂದರೆ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು. ಕಣ್ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರುವ ದೇವರೇ, ನಿನಗೆ ಸ್ತೋತ್ರ ಕರ್ತನೆ. ಈ ಸಮಯದಲ್ಲಿ ವಾಕ್ಯದ ಮೂಲಕ ಮಾತನಾಡಲು ಬನ್ನಿರಿ ದೇವರೇ. ವಾಕ್ಯದ ಅನುಸಾರವಾಗಿ ಜೀವಿಸಲು ಕರ್ತನೆ ಸಹಾಯ ಮಾಡು. ಮಾತನಾಡುವವನು ನಾನಲ್ಲ ದೇವರೇ, ನನ್ನ ಮೂಲಕ ನೀನು ಮಾತನಾಡಿ ಬಲಪಡಿಸಿ ನಡೆಸಿ ಈ ಆರಾಧನೆಯನ್ನು ಜಯಪ್ರದವಾಗಿ ನಡೆಸಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ನಂಬಿಕೆಯಿಂದ ಬೇಡುತ್ತೇನೆ ತಂದೆಯ ದೇವರೇ. ಆಮೇನ್, 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 ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲ ಕೈತಾರೆ ಹಲ್ಲೆಲೂಯಾ. ಗಮನಿಸಿರಿ ಪ್ರೀತಿಯುಳ್ಳ ದೇವ ಚಂದ್ರೆ, ಯೇಸು ಸ್ವಾಮಿ ಪ್ರಸಂಗ ಮಾಡ್ತಾ ಇದೆ. ಯೇಸು ಸ್ವಾಮಿ ಏನು ಮಾಡ್ತಿದ್ದ ಹೇಳ್ರಿ? ಈ ಸೇವಕ ಯಾವ ರೀತಿ ವಾಕ್ಯ ಹೇಳ್ತಾನೋ ಅದೇ ರೀತಿಯಲ್ಲಿ ಯೇಸು ಸ್ವಾಮಿ ಕೂಡ ಜನರೆಲ್ಲರಿಗೆ ಪ್ರಸಂಗ ಮಾಡ್ತಾ ವಾಕ್ಯವನ್ನು ತಿಳಿಸ್ತಾ ಇದ್ದ. ತಿಳಿಸುವ ಆ ಸಂದರ್ಭದಲ್ಲಿ ಗಮನಿಸುವುದಾದ್ರೆ ಯೇಸು ಸ್ವಾಮಿ ಒಂದು ಸಾಮ್ಯ ಹೇಳ್ತಾನೆ. ಆ ಸಾಮ್ಯವನ್ನು ಹೇಳ್ತಾ 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 ಈ ಮಾತನ್ನು ಹೇಳ್ತಾನೆ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು. ಹಲ್ಲೆಲೂಯಾ. ಈಗ ಇಲ್ಲಿ ಕೂತಿರುವ ನೀವೆಲ್ಲರೂ ಕೂಡ ಯಾರಿಗೆ ಬೇಡಿಕೆ ಇಡ್ತಾ ಇದ್ರಿ? ಯಾರಿಗೆ ಬೇಡಿಕೆ ಇಡ್ತಾ ಇದ್ರಿ? ಇವತ್ತು ಬಹಳ ಜನರು ಮನುಷ್ಯರ ಹತ್ರ ಬೇಡಿಕೆ ಇಡ್ತಾರೆ, ನಮಗೆ ಆ ಕೆಲಸ ಆಗಬೇಕು. ನೋಡ್ರಿ, ಒಂದು ಮಾತು ಹೇಳ್ತೀನಿ,
ಅಧಿಕಾರಿಗಳಿಗೆ ಬೇಡಿಕೆ ಇಡ್ತಾರೆ ಅಲ್ಲ, ಲೋಕದ ಜನರಿಗೆ ಬೇಡಿಕೆ ಇಡ್ತಾರೆ. ಆದರೆ ದೇವರ ವಾಕ್ಯವನ್ನು ತಿಳಿಸ್ತಾ ಇದ್ದಾನೆ ದೇವರು, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು. ಹಲ್ಲೆಲೂಯಾ. ಅಂದರೆ ನಾವು ಏನು ಬೇಡಿಕೊಳ್ಳುತ್ತೇವೋ ಅದು ನಮಗೆ ಬರುತ್ತದಂತೆ. ಆಮೆನ್. ಹಲ್ಲೆಲೂಯಾ. ಇವತ್ತು ನಾವು ದೇವರ ಹತ್ರ ಏನೆಲ್ಲ ಬೇಡಿಕೊಳ್ತಾ ಇದ್ದೇವೋ ಅದು ಒಂದಲ್ಲ ಒಂದು ದಿನ ಖಂಡಿತವಾಗಿ ದೇವರು ಅದನ್ನು ದೊರಕಿಸಿ ಕೊಡುತ್ತಾನೆ. ಆಮೆನ್. ಹಲ್ಲೆಲೂಯಾ. ಇಲ್ಲಿ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ, ಮನುಷ್ಯರು ದೇವರನ್ನ ಬೇಡಿಕೊಂಡಾಗ ದೇವರು ಅದಕ್ಕೆ ಏನು ಕೊಡ್ತಾನೆ ಹೇಳ್ರಿ? ಉತ್ತರ ಕೊಡುತ್ತಾನೆ. ಹಲ್ಲೆಲೂಯಾ. ಈಗ ಪ್ರತಿ ಮನುಷ್ಯನ ಏನು ಮಾಡ್ಬೇಕು ಹೇಳ್ರಿ? ಬೇಡಬೇಕು. ಏನು ಮಾಡಬೇಕು? ಬೇಡಬೇಕಂದ್ರೆ ಒಂದು ತಟ್ಟೆ ಹಿಡ್ಕೊಂಡು ಭಿಕ್ಷುಕರು ಬೇಡ್ತಾರಲ್ಲ ಆ ಥರ ಅಲ್ಲ. ಹಲ್ಲೆಲೂಯಾ. ಭಾಳ ಜನರು ಏನು ಮಾಡ್ತಾರೆ ಅಂದರೆ ದೇವ್ರ ಹತ್ರ ಬೇಡಿದ ಮೇಲೆ ಏನೇನು ಮಾಡ್ಬೇಕು ಗೊತ್ತಾ? ಆತನು ಕೊಟ್ಟಿದ್ದನಂತೇಳಿ ನಂಬಬೇಕು. ಆಮೇನ್. ಹಲ್ಲೆಲೂಯಾ. ಕೆಲವು ಸಾರಿ ದೇವ್ರಿಗೆ ಕಾಟ ಕೊಡಬೇಕು. ದೇವ್ರಿಗೆ ಏನು ಮಾಡ್ಬೇಕು? ಕೆಲವು ಸಾರಿ ಜನರು ದೇವ್ರಿಗೆ ಕಾಟ ಕೊಡ್ತೀವಿ. ಕಾಟ ಅಂದ್ರೆ ಅರ್ಥ ಆಯ್ತಾ? ಸಾಕಾಗೈತೆ ಭಾಳ ಏನು ಮಾಡ್ತಾನ? ಟೆನ್ಷನ್ ಕೊಡ್ತಾನ. ದೇವರೇ ಕೊಡು, ದೇವರೇ ಕೊಡು, ದೇವರೇ ಕೊಡು. ಹೆಂಗೆ ಬೇಡಿಕೊಳ್ಳಬೇಕು? ಅಧಿಕಾರದಿಂದ ಬೇಡಿಕೊಳ್ಳಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಭಿಕ್ಷುಕರ ಥರ ಅಲ್ಲ. ಕೆಲವೊಬ್ರು ನೋಡ್ರಿ, ನಿಮ್ಮ ದೇವ್ರನ್ನ ಹಂಗೆ ಬೇಡಿಕೊ. ದೇವ್ರು ಯಾವತ್ತೂ ಭಿಕ್ಷುಕರ ಥರ ಬೇಡಿಕೊಂಡು ಕೇಳ್ತಿಲ್ಲ, ಅಧಿಕಾರದಿಂದ ಬೇಡಿಕೊಳ್ಳಬೇಕು. ಹಲ್ಲೆಲೂಯಾ. ಯಾಕೆಂದರೆ ದೇವರು ನಮ್ಮ ತಂದೆ. ಆಮೆನ್. ಆತನು ಮಣ್ಣನ್ನು ತೆಗೆದುಕೊಂಡು ನಮ್ಮನ್ನು ಉಂಟು ಮಾಡಿದ್ದಾನೆ. ಹಲ್ಲೆಲೂಯಾ. ನಮ್ಮನ್ನು ಉಂಟು ಮಾಡಿದ್ದಾನಂದರೆ ಆದಾಮನಿಂದಲೇ ನಾವೆಲ್ಲರೂ ಏನಾಗಿದ್ದೇವೆ? ಈ ಭೂಮಿಗೆ ಬಂದಿದ್ದೇವೆ. ಹಲ್ಲೆಲೂಯಾ. ದೇವರು ನಮ್ಮನ್ನು ಉಂಟು ಮಾಡಿದ್ದಾನೆ. ಆಮೆನ್. ಆ ಉಂಟು ಮಾಡಿದ ದೇವರ ಆಸೆ ಏನಂದ್ರೆ ನಾವು ಅದನ್ನು ಬೇಡಿಕೊಳ್ಳಬೇಕು. ಹಲ್ಲೆಲೂಯಾ. ಈಗ ಗಮನಿಸ್ರಿ, ದೇವರು ಕಂಡಾಗ ಮನುಷ್ಯರು ಒಂದೊಂದು ಬೇಡಿಕೆ ಇಡ್ತಾರೆ. ಆದರೆ ಇಲ್ಲಿ ದೇವರು ಬೇಡಿಕೊಳ್ಳಿ ನಿಮಗೆ ದೊರೆಯುವುದು ಎಂಬುದಾಗಿ ವಾಕ್ಯ ಹೇಳ್ತಾ ಇದ್ದಾನೆ. ನಾವೆಲ್ಲರೂ ಕೂಡ ಏನು ಬೇಡಿಕೊಳ್ಳಬೇಕು? ಹಲ್ಲೆಲೂಯಾ. ನಾವು ಬೇಡಿಕೊಂಡಿದ್ದಕ್ಕೆ ದೇವರು ಉತ್ತರ ಕೊಡ್ತಾನ? ಒಬ್ಬ ಮನುಷ್ಯ ದೇವರನ್ನ ಏನು ಬೇಡಿಕೊಳ್ಳಬೇಕು? ಹಲ್ಲೆಲೂಯಾ. ನೋಡ್ರಿ, ಮನುಷ್ಯರನ್ನ ಬೇಡಿಕೊಳ್ತಾರೆ. ಈಗ ಒಂದು ಮಾತು ಹೇಳ್ಬೇಕಂದ್ರೆ, ನಾನು ಮನುಷ್ಯರ ಹತ್ರ ಬೇಡಿಕೊಳ್ತೇನೆ. ಬೇಡಿಕೊಂಡಾಗ ಏನಾಗುತ್ತೆ ಗೊತ್ತಾ? ಅವನ ಸಾಮರ್ಥ್ಯ ಮೇರೆಗೆ ಕೊಡಬಹುದು. ಅವನ ಸಾಮರ್ಥ್ಯ ಇಲ್ಲದಂಥದ್ದನ್ನು ನಾನು ಬೇಡಿಕೊಂಡ್ರೆ ಏನು ಮಾಡ್ತಾನೆ ಹೇಳ್ರಿ? ಕೊಡೋಕ್ಕಾಗಲ್ಲ. ಹಲ್ಲೆಲೂಯಾ. ಅವನ ಹತ್ರ ಏನೈತೋ ಅದರಲ್ಲಿ ಸ್ವಲ್ಪ ಕೇಳಿದ್ರೆ ಮಾತ್ರ ಕೊಡಬಹುದು ಹೊರತಾಗಿ ಎಲ್ಲ ಕೊಡಂದ್ರೆ ಏನು ಮಾಡಲ್ಲ ಹೇಳ್ರಿ? ಕೊಡೋದಿಲ್ಲ. ಹಲ್ಲೆಲೂಯಾ. ಬೈಬಲಲ್ಲಿ ಮನುಷ್ಯರನ್ನ ಬೇಡಿಕೊಂಡವರಿಗೆ ಉತ್ತರ ಸಿಕ್ಕಿದೆ. ಬಟ್ ಆದರೆ ಅದು ಸ್ವಲ್ಪ ಮಾತ್ರ ಉತ್ತರ ಸಿಕ್ಕಿದೆ, ಬಹಳ ಉತ್ತರ ಸಿಕ್ಕಿಲ್ಲ. ಯಾರು ಬೇಡಿಕೊಂಡ್ರೆ ಗೊತ್ತಾ? ಯೇಸು ಸ್ವಾಮಿನ ಶಿಲುಬೆಗೆ ಹಾಕಂತೇಳಿ ಯಾರು ಹೇಳಿದ್ರು ಹೇಳ್ರಿ? ಮಹಾಯಾಜಕರು ಮತ್ತೆ ಜನರೆಲ್ಲರು. ಹಲ್ಲೆಲೂಯಾ. ಆದರೆ ಯೇಸು ಸ್ವಾಮಿ ಶಿಲುಬೆಗೆ ಹೋಗೋದಕ್ಕಿಂತ ಮುಂಚೆ ಒಂದು ಸನ್ನಿವೇಶ ನಡೆಯುತ್ತದೆ. ಏನು ನಡೀತಿದೆ? ಒಂದು ಸನ್ನಿವೇಶ ನಡೀತಿದೆ. ಆ ಸನ್ನಿವೇಶವನ್ನು ನಾವು ನೋಡೋಣ. ತೆಗಿರಿ, ವಾಕ್ಯ ಓದೋಣ. ಮಾರ್ಕೊಂಬರದ ಸುವಾರ್ತೆ 15ನೇ ಅಧ್ಯಾಯ. ಬೇಗ ಮಾರ್ಕೊಂಬರದ ಸುವಾರ್ತೆ 15ನೇ ಅಧ್ಯಾಯ 11ನೇ ವಚನ ಓದೋಣ. ನೋಡ್ರಿ, ಅತ್ತಲಾಗಿ ಮಹಾಯಾಜಕರು ಬರಬ್ಬನನ್ನೇ ಬಿಟ್ಟುಕೊಡಬೇಕೆಂದು ಬೇಡಿಕೊಳ್ಳರು ಎಂಬುದಾಗಿ ಜನರನ್ನು ಪ್ರೇರೇಪಿಸಿದರು. ಹಲ್ಲೆಲೂಯಾ. ಹಲ್ಲೆಲೂಯಾ. ಪಿಲಾತನ ಮುಂದೆ, ಅಧಿಕಾರವುಳ್ಳ ವ್ಯಕ್ತಿಯ ಮುಂದೆ ಜನರನ್ನ ಪ್ರೇರೇಪಿಸಿದ್ರು. ಯಾರು? ಮಹಾಯಾಜಕರು. ಏನು ಮಾಡ್ತಾರೆ? ಪ್ರೇರೇಪಿಸಿದ್ರು. ಏನಂತ ಹೇಳಿ? ಯೇಸುವನ್ನು ಶಿಲುಬೆಗೆ ಹಾಕ್ರಿ. ಯಾರನ್ನ ಬಿಟ್ಕೊಡೋ? ಬರಬ್ಬನ ಬಿಟ್ಕೊಡು. ಹಲ್ಲೆಲೂಯಾ. ನಿಜ ಹೇಳ್ಬೇಕಂದ್ರೆ ಅವನ ಅಧಿಕಾರನೇ ಅಷ್ಟು. ಯಾರ್ದು? ಪಿಲಾತಂದು. ಅಷ್ಟೇ ಬಿಟ್ಕೊಡ್ಬಲ್ಲ, ಅದಕ್ಕಿಂತ ಹೆಚ್ಚೇನು ಮಾಡೋಕೆ ಹಾಕಲ್ಲ. ಹಲ್ಲೆಲೂಯಾ. ಅದಕ್ಕಿಂತ ಹೆಚ್ಚು ಮಾಡಂಗಿದ್ರೆ ಬರಬ್ಬನ ಬಿಡ್ತೀನಿ, ಯೇಸುವನ್ನು ಬಿಡ್ತೀನಿ ಅನ್ಬೇಕಾಗಿತ್ತು. ಆದ್ರೆ ಅವನ ಕೈಲಿ ಅಷ್ಟು ಆಗಲ್ಲ. ಹಲ್ಲೆಲೂಯಾ. ಒಂದು ಮಾತ್ರ ಮಾಡಬಲ್ಲನು. ಏನು? ಒಬ್ಬರನ್ನ ಬಿಟ್ಟು ಒಬ್ಬರನ್ನ ಶಿಕ್ಷೆ ಮಾಡಬಹುದು. ಹಲ್ಲೆಲೂಯಾ. ಈಗ ಗಮನಿಸ್ರಿ, ಮನುಷ್ಯನ ಬೇಡಿಕೊಂಡ್ರೆ ಅವನ ಸಾಮರ್ಥ್ಯದ ಮೇರೆಗೆ ಮಾತ್ರ ಅಲ್ಲಿ ಮಾಡಿದ್ದಾನೆ. ಪಿಲಾತನ ಬೇಡಿಕೊಂಡ್ರು. ಏನಂತ ಹೇಳಿ ಜನರೆಲ್ಲರೂ? ಬರಬ್ಬನ ನಮಗೆ ಬಿಟ್ಟುಕೊಡು. ಹಲ್ಲೆಲೂಯಾ. ಬರಬ್ಬನ ಬಿಟ್ಟುಕೊಡು. ಮತ್ತೆ ಯಾರನ್ನ ಶಿಲುಬೆಗೆ ಹಾಕೋ? ಯೇಸುವನ್ನು ಶಿಲುಬೆಗೆ ಹಾಕಂತೇಳಿ ಜನರೇನು ಮಾಡಿದ್ರಂತೆ? ಕೂಗಿದ್ರಂತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಈಗ ಅರ್ಥ ಮಾಡ್ರಿ, ವಾಕ್ಯ ಪ್ರಕಾರ ಯೇಸು ಯಾಕೆ ಬೇಡಿಕೊಳ್ಳ್ರಿ ಅಂದನಂದ್ರೆ, ಮನುಷ್ಯರಿಗೆ ಅಸಾಧ್ಯವಾದ ಕಾರ್ಯಗಳು ದೇವರಿಗೆ ಸಾಧ್ಯ. ಆಮೆನ್. ಅದೇ ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯ 27ನೇ ವಚನ ಹೇಳುತ್ತೆ, ಆತನ ಹೇಳ್ತಾನೆ, ಮನುಷ್ಯರಿಗೆ ಅಸಾಧ್ಯವಾದ ಕಾರ್ಯಗಳು ದೇವರಿಗೆ ಸಾಧ್ಯವಾಗಿವೆ ಅಂದನು. ಆಮೆನ್. ಹಲ್ಲೆಲೂಯಾ. ಪಿಲಾತನ ಕೈಯಲ್ಲಿ ಯೇಸುವನ್ನು ಬಿಡಿಸಲು ಆಗಲಿಲ್ಲ. ಹಲ್ಲೆಲೂಯಾ. ಇವತ್ತು ನಿಮ್ಮ ಕೈಯಲ್ಲಿ ಕೂಡ ಕೆಲವು ಸಾರಿ ಏನಾಗಲ್ಲ ಹೇಳ್ರಿ? ಅದ್ಭುತಗಳು ಮಾಡೋಕ್ಕಾಗಲ್ಲ. ನಾವು ಪ್ರತಿ ಸಾರಿ ಮನುಷ್ಯರನ್ನ ಬೇಡಿಕೊಳ್ತಿರ್ತೀವಿ. ಸ್ವಲ್ಪ ಕಷ್ಟ ಬಂದರೆ ಏನು ಮಾಡ್ತೀವಿ ಗೊತ್ತಾ? ಮನುಷ್ಯರ ಹತ್ರ ಹೋಗ್ತೀವಿ.
ಮನುಷ್ಯ 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 ಅಂತೇಳಿ. ಆದರೆ ದೇವರ ವಾಕ್ಯ ಹೇಳ್ತೆ ಬೇಡಿಕೊಳ್ಳಿರಿ. ಹಲ್ಲೆಲೂಯಾ. ಮನುಷ್ಯನಿಗೆ ಅಸಾಧ್ಯವಾದನ್ನು ಕೂಡ ಬೇಡಿಕೊಳ್ಳಿರಿ. ಆಮೆನ್. ಯಾಕೆ? ದೇವರು ಅದ್ಭುತವನ್ನು ಮಾಡುವವನು. ಹಲ್ಲೆಲೂಯಾ. ಮನುಷ್ಯರಿಗೆ ಅಸಾಧ್ಯವಾದ ಕಾರ್ಯಗಳನ್ನು ಕೂಡ ದೇವರು ಯಾವಾಗಲೂ ಕೂಡ ಮಾಡುವವನು ಆಗಿದ್ದಾನೆ. ಆಮೆನ್. ಈಗ ನೀವೆಲ್ಲರೂ ಕೂಡ ತಿಳ್ಕೊಳ್ಬೇಕು, ಯಾಕೆ ನಾವು ಬೇಡಿಕೊಳ್ಳಬೇಕಂದ್ರೆ ದೇವರಿಗೆ ಸಾಧ್ಯ. ಏನು ಹೇಳ್ರಿ? ದೇವರು ಯಾಕೆ ಬೇಡಿಕೊಳ್ಳಿ ನಿಮಗೆ ದೊರೆಯುವುದು ಅಂತ ಹೇಳಿದಾನಂದ್ರೆ, ನಾವು ದೇವರನ್ನ ಬೇಡಿಕೊಂಡಾಗ ಆತ ನಮಗೆ ಅಸಾಧ್ಯವಾದದನ್ನು ಕೂಡ ಏನು ಮಾಡ್ತಾನೆ? ಸಾಧ್ಯವಾಗಿ ಮಾರ್ಪಡಿಸಿ ನಮಗೆ ದೊರಕಿಸಿ ಕೊಡುತ್ತಾನೆ. ಆಮೆನ್. ಉದಾಹರಣೆ ಒಂದು ಮಾತು ಹೇಳ್ತೀನಿ. ಈಗ ಯಾರಿಗೊಬ್ರಿಗೆ ಜೀವ ಇಲ್ಲ, ಏನಿಲ್ಲ ಹೇಳ್ರಿ, ಜೀವ ಇಲ್ಲ. ಜೀವ ಇಲ್ಲದಂಥ ವ್ಯಕ್ತಿಗೆ ನಾವು ಜೀವ ಬೇಡಿಕೊಂಡ್ರೆ ಅದು ವೈದ್ಯರಿಗೆ ಅಸಾಧ್ಯವಾದ, ಬಟ್ ಆದರೆ ದೇವರಿಗೆ ಸಾಧ್ಯ. ಹಲ್ಲೆಲೂಯಾ. ಒಂದು ಮಾತು ಹೇಳ್ತೀನಿ. ನಮ್ಮ ಸಭೆಗೆ ಒಬ್ಬ ಹುಡುಗಿ ಒಂದೊಂದು ಸಾಕ್ಷಿ ಹೇಳಿದ್ರು. ಎಷ್ಟು ಜನಕ್ಕೆ ನೆನಪೈತೆ? ನಿಖಿತಾ ಅಂತೇಳಿ. ನಿಖಿತಾ ಆ ಹುಡುಗಿ ನೇಣಕೊಂಡಿದ್ಲು. ಗೊತ್ತಾ? ನೇಣಕೊಂಡಿದ್ಲು. ಡಾಕ್ಟ್ರುಗಳೆಲ್ಲ ಏನು ಹೇಳಿದ್ರು ಹೇಳ್ರಿ? 5 ಗಂಟೆ ಒಳಗೆ ಈ ದೇಹದಲ್ಲಿ ಜೀವ ಹೋಗ್ಬಿಡುತ್ತೆ, ಇನ್ನು ಬದುಕೋ ಡೌಟೇ. ಆದರೆ ಯಾರು ಹೇಳಿದ ಈ ಮಾತನ್ನ? ಯಾರು ಹೇಳಿದ ಈ ಮಾತನ್ನ ಹೇಳ್ರಿ? ಮಾತಾಡ್ರಿ. ಯಾರು ಹೇಳಿದ ಈ ಮಾತು? ಯಾವ ಡಾಕ್ಟ್ರು? MDಗಳು. ಈಗ ಗಮನಿಸ್ರಿ, ದೊಡ್ಡ ದೊಡ್ಡ ಡಾಕ್ಟರ್ಸ್ ಎಲ್ಲ ಹೇಳಿದರೆ 5 ಗಂಟೆ ಮೇಲೆ ಬದುಕೋದು ಡೌಟೇ. ಇನ್ನು ಬಿಟ್ಟಿದ್ದೆಲ್ಲ ಯಾರಿಗೆ? ದೇವರಿಗೆ ಬಿಟ್ಟಿದೆ. ಅವರು ಅಕ್ಕವ್ರಿಗೆ ಹೇಳಿದ್ರು, ಅಕ್ಕ ನನಗೆ ಕಾಲ್ ಮಾಡಿದ್ರು, ನಾವೆಲ್ಲರೂ ಪ್ರೇಯರ್ ಮಾಡಿದ್ವಿ. ಇವತ್ತು ಹುಡುಗಿ ಬದುಕಿದಾಳ ಇಲ್ಲ? ಬದುಕಿದಾಳಲ್ಲ ಹುಡುಗಿ. ಚರ್ಚಲ್ಲಿ ಸಾಕ್ಷಿ ಹೇಳಿದ್ರ ಇಲ್ಲ? ನೇಣಕ್ಕೊಂಡ್ರು ಅಂತ ಹೇಳಿಲ್ಲ, ಬಟ್ ಆದರೆ ದೇವರು ನಮಗೆ ಒಳ್ಳೇದು ಮಾಡಿದ್ದಕ್ಕೆ ನನಗೆ ದೇವ್ರನ್ನ ಕೇಳಕ್ಕೆ ಬಂದೀನಿ ಅಂದ್ರೆ ಅವರು ನೆನಪಾಯ್ತಾ? ಸಾಕ್ಷಿ ಹೇಳಕ್ಕೂ ಬಂದಿಲ್ಲ, ಆದರೆ ಹೇಳಿ ಹೋದ್ರು. ಈಗ ನಾನು ಹೇಳೋ ಮಾತಂದ್ರೆ, ಅವತ್ತು ನಾವು ದೇವ್ರನ್ನ ಆ ಮಗಳಿಗೆ ಜೀವ ಬರಲಿ ಅಂತ ಬೇಡಿಕೊಳ್ಳದೆ ಹೋಗಿದ್ರೆ ಏನಾಗ್ತಿತ್ತು? ಪ್ರಾಣ ಹೋಗ್ತಾ ಇತ್ತೇನೋ. ಹಲ್ಲೆಲೂಯಾ. ದೇವರನ್ನ ಬೇಡಿಕೊಂಡಾಗ ದೇವರು ಏನು ಮಾಡ್ದಲ್ರಿ? ಮನುಷ್ಯರಿಗೆ, ವೈದ್ಯರಿಗೆ ಅಸಾಧ್ಯವಾದ ಕಾರ್ಯವನ್ನು ದೇವರು ಮಾಡಿದ್ದಾನೆ. ಆಮೆನ್. ಹಲ್ಲೆಲೂಯಾ. ನಾವು ನಮ್ಮ ಕೈಯಲ್ಲಿ ಆಗುವಂಥದ್ದನ್ನು ಬೇಡಿಕೊಳ್ಬಾರ್ದು. ನಮ್ಮ ಕೈಯಲ್ಲಿ ಯಾವುದು ಆಗುವುದಿಲ್ಲವೋ ಅದನ್ನು ಬೇಡಿಕೊಳ್ಬೇಕು ನಾವು. ಹಲ್ಲೆಲೂಯಾ. ಕೆಲವೊಬ್ಬರಿಗೆ ನೋಡ್ರಿ, ಕೆಲವೊಬ್ಬರು ಜೀವಿತದಲ್ಲಿ ಎಂಥದ್ದು ಬೇಡಿಕೊಳ್ತಾರೆ ಗೊತ್ತಾ? ದೇವ್ರೇ ಊಟ ಕೊಡಯ್ಯ, ಊಟ ಕೊಡಯ್ಯ, ಊಟ ಕೊಡ. ಕರೆಕ್ಟೇ, ಬೇಡಿಕೊಳ್ಳೋ ತಪ್ಪೇನಿಲ್ಲ. ಆದರೆ ಅದಕ್ಕಿಂತ ಶ್ರೇಷ್ಠವಾದನ್ನು ಬೇಡಿಕೊಳ್ಬೇಕು ನೀವು. ಆಮೇನ್. ನಮ್ಮ ದೇವ್ರ ಗುಣಲಕ್ಷಣಗಳು ಹೆಂಗೆ ಗೊತ್ತಾ? ನಿಮ್ಮ ಬೇಡಿಕೊಂಡ್ರೆ ನಿಮ್ಮ ಬೇಡಿಕೊಂಡಿದ್ದೇ ಕೊಡಕ್ಕಲ್ಲ. ಇದೇನು ಮಾತು ಹಿಂಗೆ ಹೇಳ್ತೀರಾ? ಬೇಡಿಕೊಳ್ಳಿ ನಿಮಗೆ ದೊರೆಯುದು ಅಂತ ಆಯ್ತಲ್ಲ, ನೀನು ಬೇಡಿಕೊಂಡಿದ್ದೇ ಕೊಡಕ್ಕಲ್ಲ, ಅದಕ್ಕಿಂತ ಡಬಲ್ ಕೊಡ್ತಾನೆ ದೇವರು. ಅದಕ್ಕಿಂತ ಎಷ್ಟು ಜನರಿರಬೇಕು ಅಂತ ಆಶೀರ್ವಾದ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೋಡ್ರಿ, ಮನುಷ್ಯರನ್ನು ಬೇಡಿಕೊಂಡ್ರೆ ಬೇಡಿದ್ದೇ ಕೊಟ್ಟರೆ ಕೊಡ್ಬೋದು, ಇಲ್ಲ ಅದಕ್ಕೆ ಸ್ವಲ್ಪ ನಿರ್ಬಂಧನೆ ಏರಿ ಸ್ಟಾಪ್ ಮಾಡ್ಬೋದೇನೋ. ಅಯ್ಯೋ ನೀನು ಇಷ್ಟು 1000 ಕೇಳ್ತಿದ್ಯಾ, ಅಷ್ಟಿಲ್ಲ ಇಷ್ಟು ತಗ ಅನ್ಬೋದೇನೋ. ದೇವ್ರ ಹಂಗಲ್ಲ, ಡಬಲ್. ಹಲ್ಲೆಲೂಯಾ. ತೋರಿಸಿನ ವಾಕ್ಯಗಳೇನೀಗ. ಆಮೆನ್. ಕೆಲವೊಬ್ಬರು ಜೀವಿತಗಳನ್ನು ತೋರಿಸ್ತಾನೆ ನನ್ನ ವಾಕ್ಯನ. ಹಲ್ಲೆಲೂಯಾ. ಅವ್ರು ದೇವರನ್ನ ಬೇಡಿಕೊಂಡಾಗ ಅವ್ರ ಜೀವಿತದಲ್ಲಿ ದೇವರು ಎಂಥ ಕಾರ್ಯವನ್ನು ಮಾಡಿದ್ದಾನೆ ಈಗ ನಾವು ವಾಕ್ಯದಲ್ಲಿ ನೋಡೋಣ. ಆಮೆನ್. ಹಲ್ಲೆಲೂಯಾ. ನಾವೇನು ಮಾಡಬಾರ್ದು ಹೇಳ್ರಿ? ಮನುಷ್ಯರನ್ನ ಬೇಡಬಾರ್ದು, ದೇವರನ್ನ ಬೇಡಬೇಕು. ಯಾಕೆಂದರೆ ದೇವರು ಮನುಷ್ಯರಿಗೆ ಅಸಾಧ್ಯವಾದ ಕಾರ್ಯಗಳನ್ನು ಆತನು ಸಾಧ್ಯವಾಗಿ ಮಾರ್ಪಡಿಸುವವನಾಗಿದ್ದಾನೆ. ಹಲ್ಲೆಲೂಯಾ. ನಾವು ಮನುಷ್ಯರಿಗೆ ಅಸಾಧ್ಯವಾದ ಕಾರ್ಯಗಳನ್ನು ಕೆಲವು ಸಾರಿ ದೇವರ ಹತ್ರ ಬೇಡಿಕೊಂಡಾಗ ಆತನು ಎಲ್ಲವನ್ನು ಸಾಧ್ಯವಾಗಿ ಮಾರ್ಪಡಿಸುವ ದೇವರಾಗಿದ್ದಾನೆ. ಆಮೆನ್. ಬೈಬಲಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿ ಇದ್ದಾನೆ. ಆತನು 2 ಪಾಳೆಗಳಿಗೆ ಒಡೆಯನು. ಯಾರು ರತ್ನೋ? ಯಾಕೋಬ. ಯಾರ ಆತನ ಹೆಸರು? ಯಾಕೋಬ. ಯಾಕೋಬ ಯಾರ ಮೊಮ್ಮಗ? ಅಬ್ರಹಾಮನ ಮೊಮ್ಮಗ. ಯಾರ ಮೊಮ್ಮಗ ಹೇಳ್ರಿ? ಯಾರ ಮಗ? ಇಸಾಕನ ಮಗ. ಹಲ್ಲೆಲೂಯಾ. ಅಬ್ರಹಾಂ ಒಳ್ಳೆ ದೊಡ್ಡ ಆಶೀರ್ವಾದ ನಿಧಿ, ಹೌದಲ್ಲ? ಅಬ್ರಹಾಮನು ಬೈಬಲಲ್ಲಿ ಆಶೀರ್ವಾದ ನಿಧಿ ಅಂತೇಳಿ ಟೈಟಲ್ ಹೊಂದಿದ್ದಾನೆ. ಹಲ್ಲೆಲೂಯಾ. ಇಸಾಕನು 100 ಆಗಿ ಬರಗಾಲದಲ್ಲಿ ಅಭಿವೃದ್ಧಿ ಹೊಂದಿದ್ರೆ ಇನ್ನು ಎಷ್ಟೆಷ್ಟು ಆಶೀರ್ವಾದ ಹೊಂದಿದನೋ, ಬರಗಾಲದಲ್ಲಿ ಹೊಂದಿರೋ ಆಶೀರ್ವಾದನೇ ಪರ್ಟಿಕ್ಯುಲರ್ ಆಗಿ ದೇವರು ಭರಿಸಿದನಂದ್ರೆ ಇಸಾಕನ ಆಶೀರ್ವಾದ ಕೂಡ ಬಹಳ ಶ್ರೇಷ್ಠವಾದ್ದು. ಹಲ್ಲೆಲೂಯಾ. ಯಾಕೋಬನು ಕೂಡ ಲಾಬನ ಹತ್ರ 14 ವರ್ಷ ಕೆಲಸ ಮಾಡಿ, ಎಷ್ಟು ವರ್ಷ ಕೆಲಸ ಮಾಡಿ, ಆಮೇಲೆ ಮತ್ತೆ ಇನ್ನು 6 ವರ್ಷ ಕೆಲಸ ಮಾಡಿ ಎಷ್ಟು ಪಾಳೆಗೆ ಒಡೆಯನಾಗ್ತಾನೆ? 2 ಪಾಳೆಗಳಿಗೆ ಒಡೆಯನಾಗ್ತಾನೆ. ಹಲ್ಲೆಲೂಯಾ. 20 ವರ್ಷಕ್ಕೆ 2 ಪಾಳೆಗಳಿಗೆ ಒಡೆಯನಾಗ್ತಾನೆ. ಹಲ್ಲೆಲೂಯಾ. ಯಾಕೋಬನು 2 ಪಾಳೆಗಳಿಗೆ ಒಡೆಯನಾದಾಗ ಗಮನಿಸ್ರಿ, ಯಾಕೋಬನೊಂದು ಮಾಡಬಾರದ ತಪ್ಪನ್ನು ಮಾಡಿರ್ತಾನೆ. ಏನು ತಪ್ಪದು? ತಂದೆ ಹತ್ರ ಸುಳ್ಳು ಹೇಳಿರ್ತಾನೆ. ನಮ್ಮ ಹತ್ರ ಏನು ಹೇಳಿರ್ತಾನೆ? ತಂದೆ ಹತ್ರ ಹೋಗಿ ಏನಂತ ಹೇಳ್ತಾನೆ?
ತಂದೆ ಆಶೀರ್ವಾದವನ್ನು ಹೊಂದಿಕೊಳ್ಳಲು, ಸ್ವಚ್ಛಲತನದ ಆಶೀರ್ವಾದವನ್ನು ಹೊಂದಿಕೊಳ್ಳಲು ಏನು ಮಾಡ್ತಾನೆ? ಹೋಗಿ ನಾನು ಯಾಕೋಬ ಅಲ್ಲ, ನಾನು ಏಸಾವ. ನಾನು ಯಾರೋ? ಏಸಾವ. ಅಣ್ಣನ ಹೆಸರು ಹೇಳ್ತಾನೆ. ಹಲ್ಲೆಲೂಯ. ಆವಾಗ ಈತನಿಗೆ, ಇಸಾಕನಿಗೆ ಅಷ್ಟು ಕಣ್ಣು ಕಾಣಲ್ಲ. ನೋಡ್ತಾನೆ. ಹಿಂಗ ಕೆಲವೊಬ್ರು ನೋಡ್ರಿ ಕಣ್ಣು ಕಾಣಲಿದ್ದಾರೆ ಏನು ಮಾಡ್ತಾರೆ ಹೇಳ್ರಿ? ಬ್ಲೈಂಡ್ ಆಗಿರೋರು ಏನು ಮಾಡ್ತಾರೆ? ಹಿಂಗೆ ಹೋಗ್ತಾ ಇರ್ತಾರೆ. ಹೌದಾ ಇಲ್ಲ? ಯಾಕಂದ್ರೆ ಅವರು ಪ್ರಕೃತಿನ ಸರಿ ಕಾಣಲ್ಲ. ಆದರೆ ಇಸಾಕನಿಗೆ ಕಣ್ಣು ಕಾಣ್ತಿದ್ವು, ಬಟ್ ಅದು ಸರಿಯಾಗಿ ಕಾಣ್ತಾ ಇರಲಿಲ್ಲ ಅಂತೆ. ಅಲ್ಲಿ ಇಸಾಕನಿಗೆ ಕಣ್ಣಿದ್ದು ಸರಿಯಾಗಿ ಕಾಣ್ತಿರಲಿಲ್ಲ. ಅದಕ್ಕೋಸ್ಕರ ಇಸಾಕನ ಮುಟ್ಟಿ ನೋಡಿ ಹೇಳ್ದೆ, ಹಿಂಗಂದ, ಅಲ್ಲಪ್ಪ ನಿನ್ನ ಮುಟ್ಟಿ ನೋಡಿದ್ರೆ ಏಸಾವನ್ ಥರನೇ ಇದೆಯಾ, ವಾಯ್ಸೇನಿಂದ ಯಾಕೋಬನ್ ಥರ ಐತೆ. ಅಲ್ಲಿ ಯಾಕೋಬನೇ ಡಗ 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 ಭಯ. ಯಾಕಂದರೆ ಯಾವಾಗ ನಮ್ಮಪ್ಪು ಗೊತ್ತಾಗಿ ಆಶೀರ್ವಾದ ಬಂದು ಶಾಪ ಕೊಟ್ಬಿಟ್ರೆ ಏನು ಮಾಡ್ತಿ? ಹಲ್ಲೆಲೂಯ. ಆ ಭಯ ಯಾರಿಗಿತ್ತು ಗೊತ್ತಾ? ಯಾಕೋಬನಿಗಿತ್ತು. ಹಲ್ಲೆಲೂಯ. ಗಮನಿಸಿರ್ ಪ್ರೀತಿಯುಳ್ಳ ದೇವಚಂದ್ರೆ, ಯಾಕೋಬನಲ್ಲಿ ತಪ್ಪು ಮಾಡಿ ಓಡಿ ಹೋದ. ಎಲ್ಲಿ? ತಂದೆ ಹತ್ರ ಸುಳ್ಳು ಹೇಳ್ದ. ಏನಂತೇಳಿ? ನಾನು ಏಸಾವ ಅಂತ ಹೇಳ್ದ. ಹಲ್ಲೆಲೂಯ. ಆದರೆ ಈ ಲೋಕದ ತಂದೆಗೆ ಸುಳ್ಳು ಹೇಳ್ದ. ಏನು ಮಾಡ್ದ? ಈ ಲೋಕದ ತಂದೆಗೆ ಯಾಕೋಬನ್ ಏನು ಮಾಡ್ದಳ್ರಿ? ಪರಲೋಕದ ತಂದೆಗೆ ನಿಜಂ ಚಪ್ಪಾಲ, ನಿಜ ಹೇಳಲೇಬೇಕು, ಲೇకపోతే ತನ್ಲು. ಅದಕ್ಕೋಸ್ಕರ ಬೈಬಲಲ್ಲಿ ಯಾಕೋಬನು 32ನೇ ಅಧ್ಯಾಯದಲ್ಲಿ ಪ್ರಾರ್ಥನೆ ಮಾಡ್ಬೇಕಾದ್ರೆ ದೇವರು ಯಾಕೋಬನ್ ತೊಡೆಗೆ ಹೊಡೆದಿದ್ದಾನಂತೆ. ಕನ್ನಡದಲ್ಲಿ ಹಂಗೆ ಇದೆ. ದೇವ್ರು ಪ್ರಾರ್ಥನೆ ಮಾಡ್ಯಾರ ಬಡಿತಾನ. ಈಗ ನೀವೆಲ್ಲರೂ ಪ್ರಾರ್ಥನೆ ಮಾಡಿ, ನಿಮ್ಮ ಯಾರನ್ನು ಬಡ್ದಾನ ದೇವ್ರು ಬಂದು, ಏನು ಪ್ರಾರ್ಥನೆ ಮಾಡಿ ಮುಚ್ಚು ಬಾಯಿ ಅಂತ ಯಾವತ್ತನ ಬರ್ದಾನ ದೇವರು. ಇನ್ನು ದೇವ್ರು ಹೇಳ್ತಾನೆ, ಪ್ರಾರ್ಥನೆ ಮಾಡ್ರಿ, ಶೋಧನೆಗೆ ಒಳಗಾದ ಎಚ್ಚರವಾಗಿದ್ದೋ ಪ್ರಾರ್ಥನೆ ಮಾಡ್ರಿ, ನೀನು ಏಕಾಂತವಾದ ಕೋಣೆಯೊಳಗೆ ಬಾಗಿಲು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡ್ರಿ. ಯಾಕೋಬನು ಗಮನಿಸಿರ್ಪಿದ್ರು ದೇವಚಂದ್ರೆ ಏನ್ ಮಾಡ್ದೆ ಗೊತ್ತಾ? ತಂದೆ ಹತ್ರ ಸುಳ್ಳು ಹೇಳಿ ತಂದೆಯ ಆಶೀರ್ವಾದವನ್ನು ತೆಗೆದುಕೊಂಡು, ಸ್ವಚ್ಛಲತನ ಆಶೀರ್ವಾದ ತೆಗೆದುಕೊಂಡು ಯಾಕೋಬನ್ ಏನ್ ಮಾಡ್ದೆ ಹೇಳ್ರಿ? ಲಾಭನ ಮನೆಗೆ ಬಂದ. ಹಲ್ಲೆಲೂಯ. ಎಲ್ಲಿಗೆ ಬಂದ ಹೇಳ್ರಿ? ಲಾಭ. ಮನುಷ್ಯನ ಹೆಸರು ತಕ್ಕಂಗೆ ಜೀವನ ಮಾಡ್ಯಾನ. ಯಾರೋ? ಲಾಭ. ಮನುಷ್ಯನ ಹೆಸರು ಏನ್ ಹೇಳ್ರಿ? ಲಾಭ. ಜೀವನದಲ್ಲಿ ಏನೈತೆ ಹೇಳ್ರಿ? ಲಾಭ. 20 ವರ್ಷ ಕಾಲ ಯಾಕೋಬನ ಸೊತ್ತನ್ನು, ಅಂದ್ರೆ ಏನು, ಯಾಕೋಬನ ಕಷ್ಟಪಟ್ಟ ಆ ಕಷ್ಟ ಎಲ್ಲ ಯಾರು ತಿಂತದ್ರೆ ಹೇಳ್ರಿ? ಲಾಭ ತಿಂತಾನೆ, ಲಾಭವಾಗಿ. ಹಲ್ಲೆಲೂಯ. ಈಗ ಗಮನಿಸ್ರಿ, ಆ ಥರ ಆಗ್ತಾ ಇದೆ. ಆ ಸಂದರ್ಭದಲ್ಲಿ ಯಾಕೋಬನ ಕಿವಿಗೆ ಬೀಳಬಾರ್ದೊಂದು ಸ್ಟೋರಿ ಬಿತ್ತು. ಏನದೋ? ನಿಮ್ಮ ಅಣ್ಣ ಏಸಾವ 400 ಜನರನ್ನ ಕರ್ಕೊಂಡು ಏನ್ ಮಾಡ್ತಿದ್ದಾನೆ? ನಿನ್ನನ್ನ ಮುಗಿಸಕ್ಕೆ ಬರ್ತಾ ಇದ್ದಾನೆ, ನಿನ್ನನ್ನ ಸಾಯಿಸುವುದಕ್ಕೆ ಬರ್ತಾ ಇದ್ದಾನೆ, ನಿನ್ನನ್ನ ಸಂಪೂರ್ಣವಾಗಿ ಭೂಮಿ ಮೇಲೆ ಇಲ್ಲದಾಗೆ ಮಾಡೋದಕ್ಕೆ ಬರ್ತಾ ಇದ್ದಾನೆ. ಯಾರು ಹೇಳ್ರಿ? ಏಸಾವ ಬರ್ತಾ ಇದ್ದಾನೆ ಅಂತ ಕೇಳಿದಾಗ ಯಾಕೋಬನ 2 ಪಾಳೆಗಳಿಗೆ ಒಡೆಯನು ಎಷ್ಟೆಲ್ಲ ಪ್ರಯತ್ನ ಮಾಡ್ದ. ತನ್ನ ಸ್ವಲ್ಪ ಮರಿಗಳನ್ನ, ಆಡುಗಳನ್ನ ಅವೆಲ್ಲ ತಗೊಂಡು, ನಮ್ಮ ಅಣ್ಣ ಮುಂದಿಡ್ರಿ, ಅವನಲ್ಲಿ ಏನೋ ಒಪ್ಪಿಗೆಂದು ಬಿಡ್ತಾನೆ ನೋಡೋಣ. ಏಸಾವನು ಬಿಡಲಿಲ್ಲ. ಹಲ್ಲೆಲೂಯ. ನನ್ನ ಕೈಯಲ್ಲಿ ಅವನಿವತ್ತು ಮುಕ್ತಾಯ. ಯಾರೋ? ಯಾಕೋಬ ಅಂತೇಳಿ ಏಸಾವನು ಪಣ ತೊಟ್ಕೊಂಡು 400 ಜನರನ್ನ ಕರ್ಕೊಂಡು ಏನು ಮಾಡ್ತಾನೆ ಗೊತ್ತಾ? ಯಾಕೋಬನ ಸಾಯಿಸೋದಕ್ಕೆ ಬಂದಾಗ ಯಾಕೋಬನಿಗೆ ಅರ್ಥ ಆಯಿತು, ಮನುಷ್ಯರನ್ನ ಬೇಡಿಕೊಂಡ್ರೆ ನನಗೇನು ಸಿಗಲ್ಲ? ಉತ್ತರ ಸಿಗೋದಿಲ್ಲ. ಹಲ್ಲೆಲೂಯ. ಮನುಷ್ಯರನ್ನ ಬೇಡಿಕೊಂಡ್ರೆ ನನಗೆ ಉತ್ತರ ಸಿಗಲ್ಲ ಅಂತೇಳಿ ಯಾಕೋಬನ ಏನು ಮಾಡ್ದೆ ಗೊತ್ತಾ ಪ್ರೀತಿ ಉಳಿದೇವ ಜನರೇ? ಸೀದಾ ಎಲ್ಲಿಗೋದ? ಎಲ್ಲರನ್ನ ಬಿಟ್ಟ ಹೆಬೋಕೊಳ್ಳೆ ದಾಟಿದ, ಪೆನಿಯೇಲ್ ಎಂಬ ಸ್ಥಳದಲ್ಲಿ ನಿಂತನು. ಹಲ್ಲೆಲೂಯ. ಏನಾದ ಗೊತ್ತಾ? ತೆಗಿರಿ ವಾಕ್ಯ ಓದನ. ಆದಿಕಾಂಡ 32:24 ಹೋದ್ರೆ, ಯಾಕೋಬನು ಒಂಟಿಗನಾಗಿ ಹಿಂದೆ ನಿಂತಿರಲು ಯಾರೋ ಒಬ್ಬ ಪುರುಷನು ಬೆಳಗಾಗುವ ತನಕ ಅವನ ಸಂಗಡ ಹೋರಾಡಿದನು. ಹಲ್ಲೆಲೂಯ. ಗಮನಿಸ್ರಿ, ಯಾಕೋಬನಿಗೆ ಆಲ್ರೆಡಿ ಆಶೀರ್ವಾದ ಇದೆ. ಯಾಕೋಬನಿಗೆ ಏನದಲ್ರಿ? 2 ಪಾಳೆಗಳಿಗೆ ಒಡೆಯನು. ಹಲ್ಲೆಲೂಯ. ಯಾಕೋಬನ ದೇವರ ಆಶೀರ್ವಾದ ಮಾಡಿರೋದು. ಆದರೂ ಕೂಡ ಗಮನಿಸಿರ್ಪಿದ್ರು ದೇವಚಂದ್ರೆ, ಯಾಕೋಬನು ಎಲ್ಲವನ್ನು ದೂರ ಇಟ್ಟು ಒಬ್ಬಂಟಿಗನಾಗಿ ನಿಂತ ಅಂತೆ. ಹಲ್ಲೆಲೂಯ. ಏನು ಮಾಡ್ದೆ ಹೇಳ್ರಿ? ಯಾಕೋಬನು ಅಲ್ಲಿ ವಾಕ್ಯ ಹೇಳ್ತಾಳ್ರಿ, ಯಾಕೋಬನು ಒಂಟಿಗನಾಗಿ ಹಿಂದೆ ನಿಂತಿರಲು ಯಾರೋ ಒಬ್ಬ ಪುರುಷನು ಬೆಳಗಾಗುವ ತನಕ ಅವನ ಸಂಗಡ ಹೋರಾಡಿದನು. ಹಲ್ಲೆಲೂಯ. ಇಲ್ಲಿ ತಿಳ್ಕೊಳ್ರಿ ಪ್ರೀತಿಯುಳ್ಳ ದೇವಚಂದ್ರೆ, ಯಾಕೋಬನು ಯಾವ ವಿಷಯದಲ್ಲಿ ಹೋರಾಡ್ತಾ ಇದ್ದಾನೆ? ದೇವರ ಹತ್ರ ಆಶೀರ್ವಾದ ಬೇಕೆಂಬುದಾಗಿ. ಹಲ್ಲೆಲೂಯ.
ಏನು ಬೇಕೆಂಬುದಾಗಿ ಹೋರಾಡ್ತದೆ ಹೇಳ್ರಿ. ಅಲ್ಲಿ ವಾಕ್ಯ ಓದೋಣ ಈಗ 26ನೇ ವಚನದ ಬೇಗ. ಆ ಪುರುಷನು ನನ್ನನ್ನು ಬಿಡು ಬೆಳಗಾಗುತ್ತದೆ ಅನ್ನಲು ಯಾಕೋಬನು, ನೋಡ್ರಿ, ಯಾಕೋಬನು ರಾತ್ರಿ ಎಲ್ಲ ಹೋರಾಡ್ತಿರೋ ವಿಷಯ ಅಂದರೆ ನೀನು ನನ್ನನ್ನು ಆಶೀರ್ವಾದಿಸಿದ ಹೊರತು ನಿನ್ನನ್ನು ಬಿಡುವುದಿಲ್ಲ ಅಂದನು. ಹಲ್ಲೆಲೂಯಾ. ನಿಜ ಒಂದು ಮಾತು ಹೇಳ್ತೀನಿ, ಯಾಕೋಬನಿಗೆ ಆಶೀರ್ವಾದ ಐತಾ ಇಲ್ಲ? ಯಾಕೋಬನಿಗೆ ಆಶೀರ್ವಾದ ಐತಾ ಇಲ್ಲ? 2 ಪಾಳೆಗಳಿಗೆ ಒಡೆಯನು. ಆದಿಕಾಂಡ 32:7 ಹೇಳ್ತೆ, ಯಾಕೋಬನಿಗೆ ಬಹು ಭಯವು ಕಳವಳವು ಉಂಟಾದಾಗ ಅವನು ತನ್ನೊಂದಿಗಿದ್ದ ಜನರನ್ನು ಕುರಿದನ ಒಂಟೆಗಳನ್ನು 2 ಪಾಳೆ ಮಾಡಿ ಎಂಬುದಾಗಿದೆ. ಅದು ಮಾತ್ರವೇ 2 ಪಾಳೆಗಳು ಇದ್ದುವಂತೆ ಯಾಕೋಬನಿಗೆ. ಹಲ್ಲೆಲೂಯಾ. ಈಗ 26ನೇ ವರ್ಷದಲ್ಲಿ ನೋಡ್ತಿದ್ದೇವೆ, ಯಾಕೋಬನ್ ಏನಂತ ಪ್ರಾರ್ಥನೆ ಮಾಡ್ತಾನೆ, ಏನಂತ ಬೇಡಿಕೊಡ್ತಾನೆ ದೇವರನ್ನ? ನೀನನ್ನು ಆಶೀರ್ವಾದಿಸಿದ ಹೊರತು ನಾನು ನಿನ್ನನ್ನು ಏನು ಮಾಡೋದಿಲ್ಲ ರೀ. ಆಲ್ರೆಡಿ ಎಲ್ಲ ಐತಿ ಯಾಕೋಬನ ಹತ್ರ, ಆದರೂ ಕೂಡ ಯಾಕೋಬನ್ ಏನು ಮಾಡ್ತಾನೆ ಹೇಳ್ರಿ? ಬೇಡಿಕೊಳ್ಳುತ್ತಾ ಇದ್ದಾನೆ. ಹಲ್ಲೆಲೂಯಾ. ಆಶೀರ್ವಾದ ಅಂದ್ರೆ ಅರ್ಥ ಏನು ಗೊತ್ತಾ? ಆಶೀರ್ವಾದದಲ್ಲಿ ಜೀವ ಇದೆ. ಹಲ್ಲೆಲೂಯಾ. ಆಶೀರ್ವಾದದಲ್ಲಿ ಏನಿದೆ ಹೇಳ್ರಿ? ಆಶೀರ್ವಾದದಲ್ಲಿ ಏನಿದೆ? ಒಂದು ಮಾತು ಹೇಳ್ತೀನಿ, ಲೋಕದಲ್ಲಿ ಮನುಷ್ಯನು ಹಣ ಎಲ್ಲ ಸಂಪಾದಿಸ್ತಾನೆ, ರೋಗ ಬಂದರೆ ಏನಾಗುತ್ತೆ ಹೇಳ್ರಿ? ಹಣ ಇದ್ದರೂ ಕೂಡ ಮನುಷ್ಯನ ಪ್ರಾಣ ಹೋಗುತ್ತೆ, ಗೊತ್ತಾ ಇಲ್ಲ? ಎಷ್ಟೋ ಜನರು ಗಮನಿಸ್ರಿ, ಕರೋನಾ ಟೈಮಲ್ಲಿ ಭಾಳಷ್ಟು ಹಣ ಇದ್ದವರು ಕೂಡ ತೀರಿ ಹೋದರು, ಅಂದರೆ ಸತ್ತು ಹೋದರು. ಯಾಕೆ? ಹಣ ಅವ್ರನ್ನ ಬದುಕಿಸಲಿಲ್ಲ. ಹಲ್ಲೆಲೂಯಾ. ಆದರೆ ನಮ್ಮ ಹತ್ರ ಹಣ ಇಲ್ಲದಿದ್ರೂ ಸರಿಯಾಗಿ ದೇವರ ಕೃಪೆ ನಮ್ಮಲ್ಲಿದೆ. ಆಮೆನ್. ಹಲ್ಲೆಲೂಯಾ. ನಮ್ಮ ಹತ್ರ ಹಣ ಇಲ್ಲದಿದ್ದರೂ, ಒಳ್ಳೆ ಹೆಸರು ಇಲ್ಲದಿದ್ದರೂ, ಒಳ್ಳೆ ಮನೆ ಇಲ್ಲದಿದ್ದರೂ, ನಮಗೆ ಎಷ್ಟೇ ಅವಮಾನಗಳು ಬಂದರೂ ಕೂಡ, ಎಂಥ ಕರೋನಾ ಮಹಾಮಾರಿ, ಕರೋನಾ ಮಧ್ಯದಲ್ಲಿ ಕೂಡ ನಾವು ಬದುಕಿದ್ದೇವೆ. ಆಮೇನ್. ಎಷ್ಟೋ ಜನರ ದೇಹಗಳು ಈ ಮನೆಗಳು ಕಟ್ಟಬೇಕಾದ್ರೆ ಕಲ್ಲುಗಳಾಗ್ತಾರಲ್ಲ ಕೆಳಗಡೆ, ಆ ಥರ ಡೆಡ್ ಬಾಡಿಗಳು ಹಾಕಿ, ಟೋಟಲ್ ಡೆಡ್ ಬಾಡಿಗಳು ಹಾಕಿ ಮುಚ್ಚಿದ್ದಾರೆ, ಗೊತ್ತಾ ಇಲ್ಲ? ಸಮಾಧಿಗಳವ್ರಿಗೆ ಒಂದೊಂದು ಮಾಡಿಲ್ಲ, ಟೋಟಲ್ ಒಂದು ಅಗೆಯೋದು, ಒಂದು 20-30 ಡೆಡ್ ಬಾಡಿ ಹಾಕಿ ಮುಚ್ಚೋದು. ಆದರೆ ಅಂಥ ಸಂದರ್ಭದಲ್ಲಿ ದೇವರು ನಮ್ಮನ್ನು ಬದುಕಿಸಿದ್ದಾನೆ. ಆಮೆನ್. ಅದು ನಿಜವಾದ ಆಶೀರ್ವಾದ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾಕೋಬನು ಗಮನಿಸಿ ಪ್ರೀತಿಯುಳ್ಳ ದೇವಜನರೇ, ಏನಂತ ಬೇಡಿಕೊಂಡ? ನೀನನ್ನು ಆಶೀರ್ವಾದಿಸಿದ ಹೊರತು ನಾನು ಏನು ಮಾಡೋದಿಲ್ಲ, ನೀನನ್ನು ಆಶೀರ್ವಾದ ಮಾಡಲೇಬೇಕು. ಹಲ್ಲೆಲೂಯಾ. ಆಶೀರ್ವಾದದಲ್ಲಿ ಜೀವ ಇದೆ. ಆಮೆನ್. ಹಲ್ಲೆಲೂಯಾ. ಆಶೀರ್ವಾದದಲ್ಲಿ ಸಮೃದ್ಧಿ ಇದೆ. ಹಲ್ಲೆಲೂಯಾ. ಈಗ ಈ ವಾಕ್ಯ ಕೇಳುವ ನಾವೆಲ್ಲರೂ ಕೂಡ ತಿಳ್ಕೊಂಡ, ಮೊಟ್ಟ ಮೊದಲಾಗಿ ದೇವ್ರ ಹತ್ರ ಏನು ಬೇಡ್ಕೊಳ್ಬೇಕು ಹೇಳ್ರಿ? ಏನು ಬೇಡ್ಕೊಳ್ಬೇಕು? ಮತ್ತೆ ಯಾಕೋಬನಿಗೆ ಇಸಾಕನು ಕೂಡ ಆಶೀರ್ವಾದ ಕೊಟ್ಟಿದ್ದಾನೆ, ಸ್ವಚ್ಛಲತನ ಆಶೀರ್ವಾದ ಕೊಟ್ಟಿದ್ದಾನೆ. ಈ ಲೋಕ ಕೊಡುವ ಆಶೀರ್ವಾದ ಮನುಷ್ಯನಿಗೆ ಗಲಿಬಿಲಿ ಉಂಟು ಮಾಡುತ್ತೆ. ಮನುಷ್ಯನಿಗೆ ಏನು ಮಾಡುತ್ತೆ ಹೇಳ್ರಿ? ನಿಜ. ಯಾಕಂದ್ರೆ ಆಶೀರ್ವಾದ ಏನು, ತಂದೆ ಆಶೀರ್ವಾದ, ಸ್ವಚ್ಛಲತನ ಆಶೀರ್ವಾದ ಹೊಂದಿದೆ ಯಾಕೋಬ. ಆದರೆ ಅಲ್ಲೇ ಇದ್ದ ಜೀವನ ಹಾರಾಟ, ತಂದೆಗೆ ದೂರ, ತಾಯಿಗೆ ದೂರ, ಅಣ್ಣನಿಗೆ ದೂರ, ಮನೆಗೆ ದೂರ, ಕುಟುಂಬಕ್ಕೆ ದೂರ ಆಗಿ ಏನು ಮಾಡ್ದಳ್ರಿ? ಅಲೆದಾಡಿದ. ಹಲ್ಲೆಲೂಯಾ. ಏನು ಮಾಡ್ದಳ್ರಿ? ಬೇರೆ ಕಡೆ ಹೋದ. ಯಾರೋ? ಆದರೆ ದೇವರು ಕೂಡ ಆಶೀರ್ವಾದ ತಿರುಗಿ ತನ್ನ ಮನೆಗೆ ಕಳಿಸಿತು. ಆಮೇನ್. ಈಗ ನಾನು ಮಾತಾಡಕ್ಕೆ ಇಷ್ಟಪಡ್ತೇನೆ, ನಾವು ದೇವರನ್ನ ಆಶೀರ್ವಾದ ಬೇಡಿಕೊಂಡ್ರೆ, ದೇವರನ್ನ ಬೇಡಿಕೊಂಡಿದ್ದಕ್ಕಿಂತಲೂ ತೆಗೆರೆ ವಾಕ್ಯ ಓದೋಣ. ಎಫೆಸಿ ಬೈಬಲ್ ಕೂಡ ತೆಗೆಯೋಣ, ವಾಕ್ಯ ಓದೋಣ. ಎಫೆಸಿ 3ನೇ ಅಧ್ಯಾಯ 20ನೇ ವಚನ ಓದೋಣ. ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ. ಹಲ್ಲೆಲೂಯಾ. ಅಲ್ಲಿ ವಾಕ್ಯ ಹೇಳ್ತಾ ನೋಡ್ರಿ, ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದನ್ನು ಮಾಡಲು ಶಕ್ತನಾದ ದೇವರಿಗೆ. ಹಲ್ಲೆಲೂಯಾ. ನೋಡ್ರಿ, ಯಾಕೋಬನು ಕೇಳಿದೆ ನೋಡ್ರಿ, ಆಶೀರ್ವಾದ ಕೊಡು. ಹಲ್ಲೆಲೂಯಾ. ಯಾಕೋಬನು ಕೇಳಿದೇನು? ದೇವರನ್ನ ಆಶೀರ್ವಾದ ಕೊಡು. ಆಶೀರ್ವಾದದಲ್ಲಿ ಜೀವ ಇದೆ, ಆಶೀರ್ವಾದದಲ್ಲಿ ಸಮೃದ್ಧಿ ಇದೆ. ಈಗ ಯಾಕೋಬನ ಆಶೀರ್ವಾದ ಕೇಳಿದ. ಅಯ್ಯ, ನಮ್ಮ ಅಣ್ಣ ಬರ್ತಾ ಇದ್ದಾನೆ ಏಸಾವನು, ಅವನ ಸಾಯಿಸ್ಬಿಡಂಲಿಲ್ಲ, ನನಗೆ ನೀನು ಆಶೀರ್ವಾದ ಕೊಡು. ನಿನ್ನ ಆಶೀರ್ವಾದ ಇದ್ರೆ ಏಸಾವನ್ನ ಬರಲಿ, ಏಸಾವನ ಜೊತೆ 400 ಸೈನ್ಯ ಬರ್ತಾರೆ, 400 ಜನರು ಬರ್ತಾರಲ್ಲ ಅವರನ್ನ ಬರಲಿ, ಇಲ್ಲ ಅಂಥವ್ರು 100 ಪಟ್ಟು ಹೆಚ್ಚಾಗಿ 4 ಲಕ್ಷ ಜನ ಬರಲಿ, ನಿನ್ನ ಆಶೀರ್ವಾದ ಇದ್ರೆ ಒಬ್ಬನನ್ನ ಮುಟ್ಟೋದಿಲ್ಲ. ಹಲ್ಲೆಲೂಯಾ. ನಿಜ. ದೇವರ ಆಶೀರ್ವಾದ ಇದ್ರೆ ನಮ್ಮನ್ನು ಹಾಳು ಮಾಡೋದಕ್ಕೆ ಯಾರ ಕೈಲೂ ಸಾಧ್ಯವಿಲ್ಲ. ಆಮೇನ್. ಕೆಲವು ಸಾರಿ ನಾವು ದೇವರ ಆಶೀರ್ವಾದ ಹೊಂದಿರ್ತೇವೆ, ಮಾಟ ಮಂತ್ರ ನೋಡಿ ಭಯಪಡ್ತಿರ್ತೇವೆ. ಅಯ್ಯೋ, ನಾವು ಚೆನ್ನಾಗಿರೋದು ನೋಡಿ ಅವನೇನೋ ಮಾಡಿಸ್ತದನ, ಅವನೇನೋ ಮಾಡಿಸ್ಲಿ. ಹಲ್ಲೆಲೂಯಾ.
ನಿನ್ನ ಪಕ್ಷವಾಗಿ ದೇವರಿದ್ದಾನೆ. ಆಮೆನ್. ನಿನ್ನನ್ನು ಆಶೀರ್ವಾದ ಮಾಡುವುದಕ್ಕೆ ದೇವರಿದ್ದಾನೆ. ಹಲ್ಲೆಲೂಯಾ. ಯಾಕೋಬನು ದೇವರ ಆಶೀರ್ವಾದವನ್ನು ಬೇಡಿಕೊಂಡ. ಯಾಕಂದ್ರೆ ಆ ಆಶೀರ್ವಾದ ಯಾಕೋಬನ ಹಾಳು ಮಾಡುವುದಕ್ಕೆ ಬರುವಂತವರನ್ನು ಕೂಡ ಸ್ಟಾಪ್ ಮಾಡುವಂತದ್ದಾಗಿದೆ. ಹಲ್ಲೆಲೂಯಾ. ಯಾಕೋಬನ ಪತನ ಮಾಡುವುದಕ್ಕೆ ಬರುವಂತ ಎಲ್ಲ ಸೈನ್ಯವನ್ನು ಸ್ಟಾಪ್ ಮಾಡುವ ಶಕ್ತಿ ಯಾರಿಗಿದೆ ಹೇಳ್ರಿ? ದೇವರ ಆಶೀರ್ವಾದಕ್ಕಿದೆ. ಆಮೆನ್. ಯಾಕೋಬನ ಅದಕ್ಕೋಸ್ಕರ ಬೇಡಿಕೊಂಡ, 20 ವರ್ಷಗಳ ಕಾಲ ಕಷ್ಟಪಟ್ಟು ದುಡಿದಿದ್ದೀನಿ, 2 ಪಾಳೆಗಳಿಗೆ ಒಡೆಯನಾಗಿದ್ದೀನಿ, ಆದರೆ ಇದು ನನ್ನನ್ನು ಬದುಕಿಸುವುದಿಲ್ಲ. ಯಾಕಂದ್ರೆ ಆಲ್ರೆಡಿ ಟ್ರೈ ಮಾಡಿದೆ, ಕಳಿಸಿದೆ, 2 ಪಾಳೆ ಮಾಡಿ ಕಳಿಸಿದೆ, ಅದರಿಂದ ನನಗೆ ಉಪಾಯ ಸಿಗಲಿಲ್ಲ, ಉತ್ತರ ಸಿಗಲಿಲ್ಲ. ಹಲ್ಲೆಲೂಯಾ. ಆದರೆ ನಿನ್ನ ಆಶೀರ್ವಾದದಿಂದ ನನಗೆ ಉತ್ತರ ಸಿಗುತ್ತದೆ. ಆಮೆನ್. ಹಲ್ಲೆಲೂಯಾ. ಯಾಕೋಬನು ಯಾರ ಹತ್ರ ಹೋಗ್ಲಿಲ್ಲ ರೀ, ದೇವರ ಮುಂದೆ ಬೇಡಿಕೊಂಡನು. ಆಮೆನ್. ಅದಕ್ಕೋಸ್ಕರ ಒಂದು ಹಾಡೈತಲ್ಲ, మనుషుల సహాయం వ్యర్థమురా, రాజుల నమ్మిన వ్యర్థమురా, యెహోవాను ఆశ్రయించుట ఎంత మేలు, ఎంతో మేలు, ఎంత మేలు, ఎంతో మేలు. ఎవరికి ఎవరు ఈ లోకములో, చివరికి యేసే పరలోకములో, చివరికి యేసే పరలోకములో. ఎవరికి ఎవరు ఈ లోకములో, చివరికి యేసే పరలోకములో, చివరికి యేసే పరలోకములో. మనుషుల సహాయం వ్యర్థమురా, రాజుల నమ్మిన వ్యర్థమురా, యెహోవాను ఆశ్రయించుట, యెహోవాను ఆశ్రయించుట ఎంత మేలు, ఎంతో మేలు, ఎంత మేలు, ఎంతో మేలు. ಹಲ್ಲೆಲೂಯಾ. ಗಮನಿಸ್ರಿ, ಯಾಕೋಬನು ಮನುಷ್ಯರ ಸಹಾಯಕ್ಕಾಗಿ ಬೇಡಲಿಲ್ಲ, ಟ್ರೈ ಮಾಡ್ದ, ಉತ್ತರ ಸಿಗಲಿಲ್ಲ, ಒಂಟಿಗನಾಗಿ ದೇವರ ಮುಂದೆ ನಿಂತನು. ಆಮೆನ್. ಹಲ್ಲೆಲೂಯಾ. ಒಂಟಿಗನಾಗಿ ಏನು ಮಾಡ್ದಲ್ರಿ ಯಾಕೋಬನು? ದೇವರ ಮುಂದೆ ನಿಂತು ಬೇಡಿಕೊಂಡ್ರೆ ದೊರೆಯುತ್ತದೆ. ಆಶೀರ್ವಾದ ಬೇಡಿಕೊಂಡ, ಆದರೆ ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದನ್ನು ದೇವರು ಮಾಡಿದನು. ಆಮೆನ್. ಯಾಕೋಬನು ಕೇಳ್ದ, ನಿನ್ನನ್ನು ಆಶೀರ್ವಾದಿಸುವ ಹೊರತು ನಾನು ನಿನ್ನನ್ನು ಬಿಡುವುದಿಲ್ಲ. ಯಾವಾಗ ಕೇಳ್ದ? ರಾತ್ರಿ. ಹಲ್ಲೆಲೂಯಾ. ಯಾವಾಗ ಕೇಳ್ದೆ ಹೇಳ್ರಿ? ರಾತ್ರಿ ವೇಳೆಯಲ್ಲಿ. ನೀನನ್ನು ಆಶೀರ್ವಾದಿಸುವ ಹೊರತು ನಾನು ಅಸಲು ಬಿಡೋದೇ ಇಲ್ಲಯ್ಯ ಅಂತೇಳಿ ಬೇಡಿಕೊಂಡಾಗ ದೇವ್ರೇನು ಮಾಡ್ದ? ಮಗನೇ, ಬರೀ ಆಶೀರ್ವಾದ ಕೇಳ್ತಿ, ತಿಳ್ಕೊ, ನಿನ್ನ ಮುಗಿಸ್ಬೇಕಂದವರು ಕೂಡ ನಿನ್ನ ಮೂಲಕನೇ ಆಶೀರ್ವಾದ ಹೊಂದಬೇಕವ್ರು. ಹಲ್ಲೆಲೂಯಾ. ನಿನ್ನನ್ನು ಅನೇಕ ಜನರು ಮುಗಿಸಿ ಇಷ್ಟೇ ಸ್ಟಾಪ್, ಯಾಕೋವ ಮುಗಿದ ಅನ್ಕೊಳ್ಳುವ ಜನರ ಮಧ್ಯೆ ನಿನ್ನನ್ನು ಇಸ್ರಾಯೇಲ್ನಾಗಿ ಮಾರ್ಪಡಿಸುತ್ತೇನೆ. ಆಮೆನ್. ಇಸ್ರಾಯೇಲ್ ಅರ್ಥ ಗೊತ್ತಾ? ರಾಜ ಅಂತ ಅರ್ಥ. ಹಲ್ಲೆಲೂಯಾ. ಇಸ್ರಾಯೇಲ್ ಅರ್ಥ ಹೇಳ್ರಿ? ರಾಜನು. ಆಮೆನ್. ಇಸ್ರಾಯೇಲರಿಗೆ ನಿಜ ಹೇಳ್ಬೇಕಂದ್ರೆ ಅಬ್ರಹಾಮನಿಂದ ಇಸಾಕನು, ಇಸಾಕನಿಂದ ಯಾಕೋಬನು, ಯಾಕೋಬನಿಂದಲೇ ಇಸ್ರಾಯೇಲರು. ಹಲ್ಲೆಲೂಯಾ. ಯಾಕೋಬನು ಬೇಡಿಕೊಂಡಿದ್ದು ಬರೀ ಆಶೀರ್ವಾದ ಅಷ್ಟೇ. ದೇವರು ಯಾಕೋಬನೊಳಗೆ 12 ಜನಾಂಗವನ್ನು ಎಬ್ಬಿಸಿದನು. ಆಮೆನ್. ಹಲ್ಲೆಲೂಯಾ. ನಾವು ಕೆಲವು ಸಾರಿ ದೇವ್ರೆ ಇಷ್ಟೇ ಕೊಡಯ್ಯ, ಇಷ್ಟೇ ಕೊಡಯ್ಯ ಬೇಡ್ಕೊಳ್ತೀವಿ, ಅದು ದೊರೆಯುತ್ತದೆ. ಯಾಕೋಬನ ಜೀವ ಬಂತ ಇಲ್ಲ, ಯಾಕೋಬನ ಆಶೀರ್ವಾದ ಹೊಂದಿದನಿಲ್ಲ. ಯಾಕೋಬನೊಬ್ಬರ ಹತ್ರ ಹೋಗಿ ಸಾರೋ ಸಾಂಬಾರಾಕ್ ಸಾರು ಅಂತ ನಂಗೆ ಕೇಳೋಣ ಇಲ್ಲ. ಎಲ್ಲಿ ಭಿಕ್ಷೆ ಬೇಡಿಲ್ಲ ಯಾಕೋಬನು. ಹಲ್ಲೆಲೂಯಾ. ದರ್ಜವಾಗಿ ಬದುಕಿದ್ದಾನೆ. ಯಾಕಂದ್ರೆ ದೇವರ ಆಶೀರ್ವಾದ ಅದು. ಹಲ್ಲೆಲೂಯಾ. ಯಾಕೋಬನಿಗೆ ದೇವರ ಆಶೀರ್ವಾದ ಬಂತು, ಬರುವುದು ಮಾತ್ರದೇ ಅಧಿಕಾರ ಕೂಡ ಬಂತು. ಆಮೆನ್. ಏನು ಅಧಿಕಾರ? ಇಸ್ರಾಯೇಲನಾಗಿ ಮಾರ್ಪಟ್ಟನು. ಹಲ್ಲೆಲೂಯಾ. ನಿಜ ಹೇಳಬೇಕಾದ್ರೆ ಹಳವಡಂಬಡಿಕೆಯ ಚರಿತ್ರೆ ವಿಷಯದಲ್ಲೂ ಗಮನಿಸುವುದಾದ್ರೆ ದೇವರ ಕಣ್ಣು ಯಾರ ಮೇಲಿತ್ತು ಹೇಳ್ರಿ? ಏಸಾವನ ಮೇಲಿತ್ತ? ಫಿಲಿಸ್ತಿಯರ ಮೇಲಿತ್ತ?
ಎದೋಮಿಯರ ಮೇಲಿತ್ತ, ಅಮೇಲಿಕರ ಮೇಲಿತ್ತ, ಯಾರ ಮೇಲಿದೆ? ಯಾಕೆ? ಒಂದು ಸಾರಿ ಯಾಕೋಬನ್ ರಾತ್ರಿ ವೇಳೆಯಲ್ಲಿ ನಿನ್ನ ಆಶೀರ್ವಾದ ಬೇಕಂತ ಬೇಡಿಕೊಂಡ್ರೆ ಆಶೀರ್ವಾದ ಜೊತೆಗೆ ಬೇಡಿಕೊಳ್ಳೋದಕ್ಕಿಂತಲೂ ಯೋಚಿಸಿಕೊಳ್ಳೋದಕ್ಕಿಂತಲೂ ಅತ್ಯಧಿಕವಾದನ್ನು ದೇವರು ಯಾಕೋಬನಿಗೆ ಕೊಟ್ಟನು. ಆಮೆನ್. ಅದೇ ಇಸ್ರಾಯೇಲ್. ಹಲ್ಲೆಲೂಯಾ. ದೇವರು ಇಸ್ರಾಯೇಲರನ್ನ ಆಶೀರ್ವಾದ ಮಾಡಿದಾಗೆ ಲೆವಡಂಬಳಿಕೆಯಲ್ಲಿ ಬೇರೆ ಯಾರನ್ನ ಆಶೀರ್ವಾದ ಮಾಡಿಲ್ಲ. ಕಷ್ಟಗಳು ಬಂದವು ಅವರಿಗೆ, ಆದರೆ ದೇವರು ಆ ಕಷ್ಟದಲ್ಲಿ ಅವ್ರನ್ನ ಪತನ ಆಗಕ್ಕೆ ಬಿಡಲಿಲ್ಲ. ಆಮೆನ್. ಕಷ್ಟಗಳ ಮಧ್ಯದಲ್ಲಿ ದೇವರ ಜೊತೆಯಾಗಿದ್ದು ನಡೆಸಿದನು. ಆಮೆನ್. ಹಲ್ಲೆಲೂಯಾ. ಅದಕ್ಕೋಸ್ಕರ ಭಕ್ತನಾಡ್ತಲ್ಲ, ಕಷ್ಟದ ದಿನಾದಿ ನನ್ನಾಯ ಜೊತೆಗಾರನೇ, ನನ್ನ ಕಣ್ಣೀರಿನ ಸಮಯದಲ್ಲಿ, ಕಷ್ಟದ ದಿನಾದಿ ನನ್ನಾಯ ಜೊತೆಗಾರನೇ, ನನ್ನ ಕಣ್ಣೀರಿನ ಕಷ್ಟದ ದಿನಾದಿ ನನ್ನಾಯ ಜೊತೆಗಾರನೇ, ನನ್ನ ಕಣ್ಣೀರಿನ ಸಮಯದಲ್ಲಿ, ನನ್ನ ಕಾಡುವ ನನ್ನ ಒಡೆಯನೇ, ಎಲ್ಲೋನು ನೀನೇನೆಯ, ನನ್ನ ಕಾಡುವ ನನ್ನ ಒಡೆಯನೇ, ಎಲ್ಲೋನು ನೀನೇನೆಯ, ನನ್ನ ಕಾಣುವ ನನ್ನ ಒಡೆಯನೇ, ಎಲ್ಲೋನು ನೀನೇನೆಯ. ಹಲ್ಲೆಲೂಯಾ. ನಿಜ, ದೇವರು ಯಾಕೋಬನ ಆಶೀರ್ವಾದ ಮಾಡ್ದ ಇಲ್ಲ, ಬೇಡಿಕೊಳ್ಳೋದಕ್ಕಿಂತಲೂ ಅತ್ಯಧಿಕವಾದ ಆಶೀರ್ವಾದ ಕೊಟ್ಟ ಇಲ್ಲ. ನೋಡ್ರಿ, ಆದಿಕಾಂಡ 32:29 ಲಾಸ್ಟ್ ಲೈನ್ ಹೇಳುತ್ತೆ, ಅವನನ್ನು ಆಶೀರ್ವಾದಿಸಿದ ನಿಮ್ಮದಾಗಿ ವಾಕ್ಯ ನೋಡುತ್ತೇವೆ ನಾವು. ಹಲ್ಲೆಲೂಯಾ. ದೇವರು ಯಾಕೋಬನ ಆಶೀರ್ವಾದ ಮಾಡಿ ಒಂದು ಪಾಯಿಂಟ್ ದೇವರು ಯಾಕೋಬನ ಏನು ಮಾಡ್ದಲ್ರಿ, ಉನ್ನತ ಸ್ಥಿತಿಗೆ ತಂದನು. ಹಲ್ಲೆಲೂಯಾ. ಎಕ್ಸ್ಪೆಷಲಿ ಯಾಕೋಬನು ಸ್ವಚ್ಛಲತನ ಆಶೀರ್ವಾದ ಅಂದರೆ ಉನ್ನತ ಸ್ಥಿತಿಗೆ ಹೋಗ್ತಾನೆ ಕಡ ಅಲ್ಲ, ದೇವರ ಆಶೀರ್ವಾದ, ದೇವರ ಕರೆಯುವಿಕೆಯಿಂದ ಯಾಕೋಬನ ಏನದಲ್ರಿ, ಉನ್ನತ ಸ್ಥಾನಕ್ಕೆ ಹೋದನು. ಹಲ್ಲೆಲೂಯಾ. ನೋಡ್ರಿ, ಸ್ವಚ್ಛಲತನದ ಆಶೀರ್ವಾದ ಹೊಂದಿದ ತಂದೆಯಿಂದ ಅದರಿಂದ ಕಳವಳನೆ, ಮನೆಗೆ ದೂರ, ನನ್ನ ಸಾಯಿಸಕ್ಕೆ ಬರ್ತಾನೆ, ಆ ಭಯದಲ್ಲೇ ವಾತಾವರಣ, ಭಯದಲ್ಲೇ ಜೀವಿಸ್ತಾನೆ. ದೇವರು ಕೊಡುವ ಆಶೀರ್ವಾದದಿಂದ ಭಯ ಎಲ್ಲ ತಪ್ಪಿ ಹೋಯಿತು. ಹಲ್ಲೆಲೂಯಾ. ಯಾಕಂದ್ರೆ ದೇವರು ಭಯವನ್ನು ನೀಗಿಸಿ ಬಲವಾದ ಕಾರ್ಯವನ್ನು ಮಾಡುತ್ತಾನೆ. ಆಮೆನ್. ಹಲ್ಲೆಲೂಯಾ. ಅದಕ್ಕೋಸ್ಕರ ದೇವರು ಬೇಡಿಕೊಂಡ್ರೆ ದೊರೆಯುವುದೆಂಬುದಾಗಿ ಹೇಳ್ತಾ ಇದ್ದೇನೆ. ನೀವೇನು ಬೇಡಿಕೊಳ್ಳಬೇಕು? ಆಶೀರ್ವಾದ. ಹಲ್ಲೆಲೂಯಾ. ಆಶೀರ್ವಾದದಲ್ಲಿ ಜೀವ ಇದೆ. ಯಾವ ಜೀವ? ನಿತ್ಯ ಜೀವ ಇದೆ. ಯಾವ ಜೀವ ಇದೆ? ಈ ಆತ್ಮಿಕ ಜೀವಿತಕ್ಕೆ ನಿತ್ಯ ಜೀವ ಇದೆ. ಹಲ್ಲೆಲೂಯಾ. ಒಂದು ಮಾತು ಹೇಳ್ತೀನಿ, ನಮ್ಮ ಟೋಟಲ್ ಪ್ರಪಂಚದಲ್ಲಿ ದೊಡ್ಡ ಶ್ರೀಮಂತ ಯಾರು ಹೇಳ್ರಿ? ದೊಡ್ಡ ಶ್ರೀಮಂತ ಯಾರು? ಎಲಾನ್ ಮಸ್ಕ್ ಅಂತ. ಹಲ್ಲೆಲೂಯಾ. ಯಾರು ಹೇಳ್ರಿ? ಭಾಳ ದೊಡ್ಡ ಶ್ರೀಮಂತ ಯಾರು ಹೇಳ್ತಾ? ಎಲಾನ್ ಮಸ್ಕ್ ಅಂತ. ಬಟ್ ಆದ್ರೆ ಅವನಿಗೆ ರಕ್ಷಣೆ ಇಲ್ಲ. ಈಗ ಅವನರಲ್ಲಿ ನಾವು ನೋಡಿದ್ರೆ 0.00000 ಇರ್ತೀವಿ ನಾವು. ಯಾಕಂದ್ರೆ ಭಾಳ ಶ್ರೀಮಂತನು. ಯಾರೋ ಎಲಾನ್ ಮಸ್ಕ್ ಅಂತ ಕೇಳಿಲ್ಲಲ್ಲ? ಹೋಗ್ಲಿ, ನಮ್ಮ ಭಾರತ ದೇಶದಲ್ಲಿ ದೊಡ್ಡ ಶ್ರೀಮಂತ ಯಾರು ಹೇಳ್ರಿ? ಎಲ್ಲರಿಗೂ ಗೊತ್ತಿದೆ, ಮುಖೇಶ್. ಸಿನಿಮಾ ಹಾಡಲ್ಲಿ ಬರುವಂಥ ಮುಖೇಶ್ ಅಲ್ಲ, ಶ್ರೀಮಂತ ಮುಖೇಶ್ ಅಂಬಾನಿ ಅವರು, ಜಿಯೋ ಕಂಪನಿ ಓನರ್. ಗಮನಿಸ್ರಿ, ಮುಖೇಶ್ ಅಂಬಾನಿ ಹತ್ರ ಅವರಿಗೂ ರಕ್ಷಣೆ ಇಲ್ಲ. ಅವ್ರ ಹತ್ರ ಕೂಡ ಏನಿದೆ ಹೇಳ್ರಿ? ಹಣ ಇದೆ. ಆ ಹಣ ಎಲ್ಲ ತೆಗೆದುಕೊಂಡು ದೇವ್ರೆ ಪರಲೋಕ ಕೊಡಂದ್ರೆ ಕೊಡ್ತಾನೆ ದೇವರು? ಕೊಡಲ್ಲ. ಹಲ್ಲೆಲೂಯಾ. ದೇವರ ಆಶೀರ್ವಾದ ಇದ್ರೆ ಮಾತ್ರ ರಕ್ಷಣೆ. ಆಶೀರ್ವಾದ ಏನು ಗೊತ್ತಾ? ರಕ್ಷಣೆ, ಜೀವ. ಹಲ್ಲೆಲೂಯಾ. ನಿತ್ಯ ಜೀವ. ಆಮೆನ್. ಯಾವಾಗ ಅದು ನೋಡ್ರಿ, ಹಣ ಎಲ್ಲ ತೆಗೆದುಕೊಂಡ್ಬಂದು ಕೊಟ್ಟರು ಕೂಡ ರಕ್ಷಣೆ ಸಿಗೋದಿಲ್ಲ. ನಾವು ದೇವರನ್ನ ನಂಬಿ ಆತನ ಆಶೀರ್ವಾದವನ್ನು ಬೇಡಿಕೊಂಡಾಗ ಆತ ಏನು ಮಾಡ್ತಾನೆ? ರಕ್ಷಣೆ ಕೊಡುತ್ತಾನೆ. ಹಲ್ಲೆಲೂಯಾ. ಆಶೀರ್ವಾದಕ್ಕೆ ಮೂಲ ಅರ್ಥ ಏನಂದ್ರೆ ರಕ್ಷಣೆ ಅಂತ ಅರ್ಥ. ಆಮೆನ್. ಯಾಕೋಬನ ದೇವರು ಕಾಪಾಡಿದನು. ಹಲ್ಲೆಲೂಯಾ. ಏಸಾವನ್ನು ಸಾಯಿಸಕ್ಕೆ ಬಂದರೆ ಏಸಾವನ್ನು ತಿರುಗಿ ಬಂದು ಏನು ಮಾಡಿದಳ್ರಿ? ಯಾಕೋಬನ ಪ್ರೀತಿಸಿದನು. ಹಲ್ಲೆಲೂಯಾ. ಬರ್ತಾ 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 ಯಾಕೋಬನ ಮೇಲೆ ಪ್ರೀತಿ ಬಂತು. ಯಾರಿಗೆ? ಯಾಕೆ? ದೇವರ ಆಶೀರ್ವಾದ ಯಾಕೋಬನ ಮೇಲೆ ಇರುವುದರಿಂದ ಶತ್ರುಗಳು ಕೂಡ ಯಾಕೋಬನ ಪ್ರೀತಿಸುವ ಹಾಗೆ ದೇವರು ಮಾಡಿದನು. ಆಮೆನ್. ಮೊಟ್ಟ ಮೊದಲಾಗಿ ನಾವು ಆಶೀರ್ವಾದ ಬೇಡಿಕೊಳ್ಬೇಕು. ಆಶೀರ್ವಾದದಲ್ಲಿ ರಕ್ಷಣೆ ಇದೆ, ಜೀವ ಇದೆ ಮತ್ತು ಸಮೃದ್ಧಿ ಇದೆ. ಆಮೆನ್. ಈಗ ನೆಕ್ಸ್ಟ್ ಏನು ಬೇಡಿಕೊಳ್ಬೇಕು? ಇವನೊಂದು ಮಾತು ಹೇಳ್ದ, ದೇವ್ರ ಕಂಡ್ರೆ ಏನು ಕೇಳ್ತಿ? ದೇವ್ರನ್ನ ಏನೋ
ಬುದ್ಧಿ ಜ್ಞಾನ. ಬುದ್ಧಿ ನೋಡಿ, ಜ್ಞಾನಗಳ ಜ್ಞಾನ ಅಂತನ. ಆಶೀರ್ವಾದ ದೇವ್ರು ಕೊಡ್ತಾನೆ, ಬೇಡತ್ತಲ್ಲಿ ದೇವ್ರು ಕೊಡ್ತಾನೆ. ಅದಾದ್ಮೇಲೆ ನೆಕ್ಸ್ಟ್ ಹಿಂಗೆ ಕೇಳಬೇಕು, ಆಶೀರ್ವಾದ ಉಳಿಸಿಕೊಳ್ಳಲು ಏನು ಬೇಕು ಹೇಳ್ರಿ? ಜ್ಞಾನ ಬೇಕು. ಏನು ಬೇಕು? ಏನು ಬೇಕು? ಇವತ್ತು ಮಾತು ಹೇಳ್ತೀನಿ, ನೀನು ಎದ್ದು ಬಾ. ಎಷ್ಟು ಜನಕ್ಕೆ ಅವ್ನು ಕಾಣ್ತದನ? ಹಿಡ್ಕ ಎಷ್ಟೈತೆ ಅನಸ್ ನೋಡ್ರಿ, ಅವನ್ನ ಫೇಸ್ ನೋಡ್ರಿ. ಬೇಗ ನಿಮ್ಮ ಲೆಕ್ಕದ ನೋಡ್ತೀನಿ, ಲೆಕ್ಕದ ಇಂಟೆಲಿಜೆಂಟ್ ಇದ್ದಂಗ ನಾನು ನೋಡ್ಕೊಳ್ಳಿ, ಕರೆಕ್ಟ್ ಕ್ಲೀನ್ ಜೋಡಿಸಿ ಅಂತ ನಾನು. ಬೇಗ 2000 ಓಯ್ ಎಣಿಸನ 2120 ಎಷ್ಟೈತಿದು? 2120 ಅಲ್ಲ. ಈಗ ಇವನ ಕೈ ಕೊಡ್ತೀನಿ. ಇದೇನು ಹೇಳ್ರಿ? ಕುರ್ಕುರೆ. ಕುರ್ಕುರೆ. ಈಗ ಇದಕ್ಕೆ 2000 ಆತಾ ಇತ್ತಾಗ, ರೈಟ್? ಅದು 2000 ಬೆಲೆ ಬಾಳತ್ತದೋ? ಇಲ್ಲಲ್ಲ, ಮತ್ತು ನಾನು ಯಾಕೆ 2000 ಕೊಟ್ಟು ನೀನು? ಇವ್ನಿಗೆ ಏನಿಲ್ಲ ಹೇಳ್ರಿ ಇವಾಗ, ಗೊತ್ತಿದೆ ಅದ್ರ ಬೆಲೆ 2000 ಅಲ್ಲ ಅಂತೇಳಿ. ತಿನ್ನೋ ಆಸೆಗೆ 2120 ಕೊಟ್ಟಣ. ಅದ್ರ ಬೆಲೆ ಎಷ್ಟಪ್ಪ? 5 ರೂಪಾಯಿ. ಚರ್ಚೆ ತಿನ್ಬೇಕ ಅಲ್ಲ ಅಂತ ಹೊರೆ ತಿಂತಾನಂತೆ. ನಿಂದ ನಂದಲ್ಲ. ಮತ್ತೆ ಹೆಂಗ್ ತಿಂತಿ? ನೋಡ್ರಿ, ಇವನಿಗೆ ಜ್ಞಾನ ಇದ್ರೆ, ನಿಜ ಜ್ಞಾನ ಐತೆ ಅವನಿಗೆ, ಒಳ್ಳೆ ಇಂಟೆಲಿಜೆಂಟ್ ಅವನು. ಅದಕ್ಕೋಸ್ಕರ ನಿಧಾನವಾಗಿ 100 ರೂಪಾಯಿ ಕಮ್ಮಿ ಮಾಡಿ, 100 ರೂಪಾಯಿ ಮಿಸ್ ಆಯ್ತು. ಆದರೂ 2020 ನಾನು ಎಷ್ಟಂದ್ರೆ ನೀನು 8 ಜನ ಆದರೂ ಒಂದು ನೋಟ್ ಮಿಸ್ ಆಯ್ತೆ. ಇಲ್ಲಿ ಗಮನಿಸ್ರಿ, ಈಗ ನಾನು ಹೇಳಿದ ಮಾತಂದ್ರೆ, ಇವನ ಹತ್ರ ಇಷ್ಟು ಹಣ ಇದ್ರೆ ಅವನಿಗೆ ಜ್ಞಾನ ಇಲ್ಲದ ಹೋದ್ರೆ ಏನು ಮಾಡ್ತಾನೆ ಹೇಳ್ರಿ? ಕಡಿಮೆ ಬೆಲೆನ ಕೂಡ ಏನು ಮಾಡ್ತಾನೆ? ಇಷ್ಟಾನುಸಾರವಾಗಿ ಕೊಟ್ಟು ಏನು ಮಾಡ್ತಾನೆ ಹೇಳ್ರಿ? ಎಲ್ಲ ಕಾಲ್ ಮಾಡ್ಕೊಂಡ್ಬಿಡ್ತಾನೆ. ಅದೇ ಅವನ ಹತ್ರ ಜ್ಞಾನ ಐತೆ ಅನ್ಕೊಡ್ರಿ. ಇವಾಗ ಇವನಿಗೆ ಜ್ಞಾನ ಐತೆ, ಇದ್ರ ಬೆಲೆ 5 ರೂಪೀಸ್. ಎಷ್ಟು ಕೊಡ್ತಿ? ಎಷ್ಟು ಕೊಡ್ತಿ? 5 ರೂಪಾಯಿ. ನೋಡ್ರಿ, ಜ್ಞಾನ ಇದ್ರೆ ಇದ್ರ ಬೆಲೆ ಅಷ್ಟೇ ಅಂತ ಕೊಡ್ತಾನೆ. ಮೊದಲು ಜ್ಞಾನ ಇಲ್ಲ ಇವನಿಗೆ, ಅದಕ್ಕೋಸ್ಕರ ಎಷ್ಟು ಕೊಟ್ಟಾಳ್ರಿ? 2120 ಬೆಲೆ ಇದು. ಇದರಿಂದ ನಾವು ತಿಳ್ಕೊಳ್ಬೇಕಂದ್ರೆ, ದೇವರು ಕೊಟ್ಟ ಆಶೀರ್ವಾದ ಜ್ಞಾನದಿಂದ ಉಪಯೋಗಿಸಿಕೊಳ್ಬೇಕು ನಾವು. ಹಲ್ಲೆಲೂಯಾ. ಏನು ಮಾಡ್ಬೇಕಲ್ರಿ? ದೇವರು ನಮಗೆ ಇಷ್ಟು ಆಶೀರ್ವಾದ ಕೊಟ್ಟ. ಮಾತಾಡ್ತೀನಿ, ಇವನಿಗೆ ಇಷ್ಟು ರೊಕ್ಕ ಅವಸರ, ಇವನಿಗೆ ಇಷ್ಟು ದುಡ್ಡು ಅವಶ್ಯಕತೆನಾ? ಇವನಿಗೆ ಏನು ಬೇಕು ಹೇಳ್ರಿ? ಎಷ್ಟು ಬೇಕು ಹೇಳ್ರಿ? ಇವನಿಗೆ ಹೆಚ್ಚಾಯ್ತು. ಎಷ್ಟಾಯ್ತು? 20 ರೂಪಾಯಿ ಹೆಚ್ಚಾಯ್ತು ಅವನಿಗೆ. ಅವನಿಗೆ ಇನ್ನೂ ಹೆಚ್ಚು ಕೊಟ್ರೆ ಇವಾಗ ಎಷ್ಟಾಯ್ತು? ಜ್ಞಾನ ಐತಿ ಇವನಿಗೆ, ಅದಕ್ಕೋಸ್ಕರ ಲೆಕ್ಕ ಪಕ್ಕದನ. ಸರಿ, ಈಗ ಗಮನಿಸ್ರಿ, ಇಷ್ಟು ಹಣ ಐತಲ್ಲ, ಇದನ್ನ ಹೆಂಗೆ ಖರ್ಚು ಮಾಡ್ಬೇಕು? ಇವನಿಗೆ ಸ್ವಲ್ಪ ಜ್ಞಾನ ಐತೆ, ಪೂರ್ತಿ ಜ್ಞಾನ ಇಲ್ದಂಗೆ ದೇವ್ರು ಕೊಟ್ಟ ಅನ್ಕೊಳ್ರಿ. ಎಲ್ಲ ಇಷ್ಟಾನುಸಾರವಾಗಿ, ನಿನಗೆ 500 ಬೇಕಾ? ನೀನು ತಗ. 250 ಬೇಕಾ? ನೀನು ತಗ ಅಂತ ಕೊಟ್ರೆ ಏನಾಗುತ್ತೆ? ಜ್ಞಾನ ಇಲ್ಲದೆ ದೇವರು ಕೊಟ್ಟಿದ್ದೆಲ್ಲವನ್ನು ಕಳ್ಕೊಳ್ಬೇಕಾಗುತ್ತೆ. ಹಲ್ಲೆಲೂಯಾ. ಅದಕ್ಕೋಸ್ಕರ ನಮಗೇನು ಬೇಕು ಹೇಳ್ರಿ? ಏನು ಬೇಕು ನಮಗೆ? ಹೋಗಿ ಕೂತ್ಕೋಪ್ಪ. ಎಷ್ಟು ಜನರಿಗೆ ಜ್ಞಾನ ಐತೆ? ನಿಜ ಹೇಳ್ತಿ, ದೇವ್ರು ನಿಮ್ಮನ್ನ ಆಶೀರ್ವಾದ ಮಾಡ್ತಾನ. ನೀವು ದೇವ್ರನ್ನ ಬೇಡ್ಕೊಳ್ರಿ. ಈಗ ಪ್ರಾರ್ಥನೆ ಮುಗಿಸ್ಕೋಣ, ಆಶೀರ್ವಾದ ಬೇಡ್ಕೋಣ. ಆಶೀರ್ವಾದ ಪ್ರಕಾರ ಮತ್ತೆ ಜ್ಞಾನ ಬೇಡ್ಕೋಣ. ಬೈಬಲಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಆತ ನಮ್ಮೆಲ್ಲರಿಗೂ ಗೊತ್ತೆ, ಸೊಲೊಮೋನ್. ಆತ ಯಾರು ಹೇಳ್ರಿ? ಸೊಲೊಮೋನಿಗೆ ಆಶೀರ್ವಾದ ಎಲ್ಲ ಇತ್ತು. ಆಶೀರ್ವಾದ ಬಂದಿತ್ತು, ಯಾಕಂದ್ರೆ ದಾವೀದನ ಎಲ್ಲ ಸಿದ್ಧ ಮಾಡಿದ. ದಾವೀದನ ಮಗನೇ ಸೊಲೊಮೋನ್. ಸೊಲೊಮೋನ್ ಹತ್ರ ಎಲ್ಲ ಐತೆ, ಆದರೆ ಅದನ್ನು ಉಳಿಸಿಕೊಳ್ಳೋದಕ್ಕೆ ಏನಿದಿಲ್ಲ ಸೊಲೊಮೋನ್ ಹತ್ರ? ಜ್ಞಾನ ಇದ್ದಿಲ್ಲ. ಹಲ್ಲೆಲೂಯಾ. ಅಧಿಕಾರ ಐತೆ, ಹಣ ಐತೆ, ಅಂತಸ್ತು ಐತೆ, ಹೆಸರು ಐತೆ. ಅಧಿಕಾರ ಇರುವುದು ಮಾತ್ರದೇ, ಆತನ ಸುತ್ತಲೂ ಕೆಲಸ ಆಳುಗಳು ಬಹಳ ಜನ ಇದ್ದಾರೆ. ದೇವರು ಕೊಟ್ಟಿರುವ ಆಶೀರ್ವಾದವನ್ನು ಉಳಿಸಿಕೊಳ್ಳಲು ಸೊಲೊಮೋನ್ ಮಾಡಿದ ಕೆಲಸ ಏನಂದ್ರೆ, ದೇವರ ಜ್ಞಾನವನ್ನು ಬೇಡಿಕೊಂಡ. ಆಮೇನ್. ಅಯ್ಯ, ಇಷ್ಟು ಜನರಿದ್ದಾರೆ, ಇವರೆಲ್ಲರೂ ಕೂಡ ರಾಂಗ್ ರೂಟಿಗೆ ಹೋಗಬಾರ್ದು. ಇವ್ರನ್ನ ನಾನು ಉಳಿಸಿಕೊಳ್ಳಬೇಕು. ಈ ಇಷ್ಟು ಹಣ ಇದೆ, ಇದನ್ನು ವ್ಯರ್ಥವಾಗಿ ಖಾಲಿ ಮಾಡಬಾರ್ದು, ಇದನ್ನು ಉಳಿಸಿಕೊಳ್ಳಬೇಕು ಅಂದ್ರೆ ನನಗೇನು ಬೇಕು? ಜ್ಞಾನ ಬೇಕು. ಹಲ್ಲೆಲೂಯಾ. ಇವತ್ತು ಕೆಲವೊಬ್ರು ನೋಡ್ರಿ, ಹೆಂಗ್ ಬಂದಿದ್ದ ಹಂಗೆ ಖಾಲಿ ಮಾಡ್ಕೊಂಡು ಇವತ್ತೇನಾದ್ರೂ ಗೊತ್ತಾ? ಇನ್ನೊಬ್ಬರ ಹತ್ರ ಕೈ ಚಾಸ್ತಾರೆ. ಏನು ಮಾಡ್ತಾರೆ? ಜ್ಞಾನ ಇಲ್ಲದೆ. ಹಲ್ಲೆಲೂಯಾ. ಜ್ಞಾನ ಇದ್ರೆ ಫ್ಯೂಚರ್ ಪ್ಲಾನ್ ಮಾಡ್ತಾರೆ. ಏನು ಮಾಡ್ತಾರೆ?
ಹೌದು ನೆಕ್ಸ್ಟ್ ಡೇ ಬರುತ್ತೆ. ನಿಜ ಹೇಳ್ತೀನಿ, ಆಲೋಚನೆ ಮಾಡಬೇಕು. ಎಂಥ ಆಲೋಚನೆ ಗೊತ್ತಾ? ನಾವು ಕೂಡ ಉಳಿಸ್ಕೊಳ್ಬೇಕು. ಹಲ್ಲೆಲೂಯ. ಯೇಸು ಸ್ವಾಮಿ ಕೂಡ ಗಮನಿಸ್ರಿ, 5 ರೊಟ್ಟಿ 2 ಮೀನು ತಗೊಂಡು ಎಷ್ಟು ಕೊಟ್ಟು ಹೇಳ್ರಿ? 5,000 ಜನಕ್ಕೆ ಊಟ ಕೊಟ್ಟ ಮೇಲೆ ಮತ್ತೇನು ಮಾಡ್ದ? 12 ಪುಟ್ಟಿ ಉಳಿದು ಅಲ್ಲ. ಅಂದ್ರೆ ದೇವ್ರು ಏನು ಮಾಡ್ದ? ನೆಕ್ಸ್ಟ್ ಡೇ ಶಿಷ್ಯರೇ ತಿನ್ರಿ. ಶಿಷ್ಯರು ತಿಂದರೋ ಹುಡುಗರು ತಿಂದರೋ ಗೊತ್ತಿಲ್ಲ, ಒಟ್ಟಾದ್ರೆ ಎಷ್ಟು ಉಳಿದವೋ? 12 ಪುಟ್ಟಿ ಉಳಿದು. ಯಾಕೆ? ದೇವರು ಕೂಡ ಪ್ಲಾನ್ ಮಾಡೋಣ, ನೆಕ್ಸ್ಟ್ ಡೇ ನೀನನ್ನು ಉಪವಾಸ ಇರ್ಬೋದು, ಅವು ತಗೊಂಡು ತಿನ್ರಿ ಅಂತೇಳಿ. ಇವತ್ತು ನಾವು ತಿಳ್ಕೊಳ್ಬೇಕು, ಜ್ಞಾನ ಇಲ್ಲದೆ ಹೋದರೆ ದೇವರ ಆಶೀರ್ವಾದವನ್ನು ಕಳ್ಕೊಳ್ಳುತ್ತೇವೆ. ಹಲ್ಲೆಲೂಯಾ. ಜ್ಞಾನ ಇದ್ದರೆ ದೇವರ ಆಶೀರ್ವಾದವನ್ನು ನಾವೇನು ಮಾಡ್ತೇವೆ ರೀ? ಉಳಿಸಿಕೊಡ್ತೇವೆ. ಅದಕ್ಕೋಸ್ಕರ ನಾವೇನು ಬೇಡ್ಕೊಳ್ಬೇಕತ್ತಾ? ಜ್ಞಾನ ಬೇಡ್ಕೊಳ್ಬೇಕು. ವಾಕ್ಯ ನೋಡೋಣ. 1ನೇ ಅರಸು 3ನೇ ಅಧ್ಯಾಯ 7ನೇ ವಚನ. ಬೇಗ ಓದ್ರಿ. 1ನೇ ಅರಸು 3:7 ಓದ್ರಿ ಬೇಗ. ನನ್ನ ದೇವರಾದ ಯೆಹೋವನೇ, ನನ್ನ ತಂದೆಗೆ ಬದಲಾಗಿ ನಿನ್ನಿಂದ ಅರಸನಾಗಿ ನೇಮಿಸಲ್ಪಟ್ಟ ನಿನ್ನ ಸೇವಕನಾದ ನಾನು ಇನ್ನೂ, ಅಂದರೆ ಇಷ್ಟೆಲ್ಲ ಕೊಟ್ಬಿಟ್ಟಿಯಾ, ಇಷ್ಟೆಲ್ಲ ಆಶೀರ್ವಾದ ಐತೆ, ದಾವೀದನಿಗೆ ಕೊಡಬೇಕಾಗಿರೋ ಆಶೀರ್ವಾದ ಎಲ್ಲ ಕೊಟ್ಟು ಅದು ನನಗೀಗ ಬಂದಿದೆ, ಆದರೆ ನಾನು ಇನ್ನೂ ಚಿಕ್ಕವನು. ಮತ್ತೆ ಮುಂದೆ ಓದಪ್ಪ. ವ್ಯವಹಾರ ಜ್ಞಾನವಿಲ್ಲದವನು ನಾನು. ನನಗೆ ಜ್ಞಾನವಿಲ್ಲ, ಹೆಂಗೆ ನಡೆಸ್ಬೇಕು ರಾಜ್ಯಾಧಿಕಾರ, ಯಾವ ರೀತಿ ಇದೆಲ್ಲ ಉಳಿಸ್ಕೊಳ್ಬೇಕು ನನಗೆ ಗೊತ್ತೇ ಇಲ್ಲ. ವ್ಯವಹಾರ ಜ್ಞಾನ ಇಲ್ಲದವನು ನಿನ್ನ ಸೇವಕನಾದ ನಾನು ಲೆಕ್ಕಿಸಲಾಗದಂಥ ಮಹಾ ಜನಾಂಗವಾಗಿರುವ ನಿನ್ನ ಸ್ವಕೀಯ ಪ್ರಜೆಯ ಮಧ್ಯದಲ್ಲಿದ್ದೇನೆ. ಆದ್ದರಿಂದ ಅದನ್ನು ಆಳುವುದಕ್ಕೂ ನ್ಯಾಯಗಳನ್ನು ಕಂಡುಹಿಡಿಯುವುದಕ್ಕೂ ನನಗೆ ವಿವೇಕವನ್ನು ದಯಪಾಲಿಸು. ಈ ಮಹಾ ಜನಾಂಗವನ್ನು ಆಳಲು ಸಮರ್ಥರು ಯಾರು ಎಂದು ಬೇಡಿಕೊಂಡನು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಜ ಒಂದು ಮಾತಾಡ್ತೀನಿ. ಏನು ಬೇಡಿಕೊಂಡು ಹೇಳ್ರಿ? ಏನು ಬೇಡಿಕೊಂಡ ಸೊಲೊಮೋನು? ಬೇಗ ಮಾತಾಡಿ ಮುಗಿಸ್ಬಿಡ್ತೀನಿ ವಾಕ್ಯನ. ಏನು ಬೇಡಿಕೊಂಡ ಸೊಲೊಮೋನು? ಜ್ಞಾನ ಬೇಡಿಕೊಂಡ. ಹಲ್ಲೆಲೂಯಾ. ಇವತ್ತು ಮಕ್ಕಳು ಕೂಡ ಏನು ಬೇಡ್ಕೊಳ್ಬೇಕು? ನೀವು ಕೂಡ ಮೊಬೈಲ್ ಕೊಡ್ರೆ. ಕೆಲವು ಮಕ್ಕಳು ಸಾಲಿ ಹೋಗಲ್ಲ, ಯಾಕಂದ್ರೆ ಮೊಬೈಲ್ ಕೊಟ್ಟರೆ ಹೋಗ್ತಾರೆ, ಇಲ್ಲಂದ್ರೆ ಇಲ್ಲ. ಮೊಬೈಲ್ ಇರಲೇಬೇಕು, ಮೊಬೈಲ್ ಕೊಣಿಸ್ಬೇಕು, ಅದು ಬೇಕು ಇದು ಬೇಕು. ಜ್ಞಾನ ಓದಂದ್ರೆ ಓದಾ ಅಂತಾರ. ದಾವೀದನ ಮಗನಾದ ಸೊಲೊಮೋನು ಜ್ಞಾನ ಬೇಡಿಕೊಂಡ. ದೇವ್ರು ಏನು ಮಾಡ್ದ? ಕೆಳಗೋದ ಬಂಗೆ 11ನೇ ವಚನ ಓದು. ಅದಕ್ಕೆ ಅವನಿಗೆ 3:11. ಅದಕ್ಕೆ ಅವನಿಗೆ, ನೀನು ನಿನಗೋಸ್ಕರ ದೀರ್ಘಾಯುಷ್ಯವನ್ನಾಗಲಿ ಐಶ್ವರ್ಯವನ್ನಾಗಲಿ ವೈರಿಗಳ ಪ್ರಾಣವನ್ನಾಗಲಿ ಕೇಳಿಕೊಳ್ಳದೆ ನ್ಯಾಯ ನಿರ್ಣಯಿಸೋಸ್ಕರ ವಿವೇಕವನ್ನು ಬೇಡಿಕೊಂಡಿದ್ದರಿಂದ ನಿನ್ನ ಬೆನ್ನಹವನ್ನು ನೆರವೇರಿಸಿದ್ದೇನೆ. ಹಲ್ಲೆಲೂಯಾ. ಜ್ಞಾನ ಬೇಡಿಕೊಂಡ್ರೆ ದೇವರು ಅದೇನು ಮಾಡ್ತಾರೆ? ನೆರವೇರಿಸಿದ್ದೇನೆ. ಮುಂದೆ ನೋಡು, ನಿನಗೆ ಜ್ಞಾನವನ್ನು ವಿವೇಕವನ್ನು ಅನುಗ್ರಹಿಸಿದ್ದೇನೆ. ನಿನ್ನಂಥ ಜ್ಞಾನಿಯು ಮುಂಚೆ ಇರಲಿಲ್ಲ, ಮುಂದೆ ಕೂಡ ಇರುವುದಿಲ್ಲ. ಹಲ್ಲೆಲೂಯಾ. ದೇವರು ಬೇಡಿಕೊಳ್ಳೋದಕ್ಕಿಂತಲೂ ಯೋಚಿಸಿಕೊಳ್ಳೋದಕ್ಕಿಂತಲೂ ಅತ್ಯಧಿಕವಾದನ್ನು ಕೊಡುತ್ತಾನೆ. ಆಮೆನ್. ಯಾವಾಗ ನಾವು ಬೇಡಿಕೊಂಡಾಗ ಅದು ದೊರೆಯುತ್ತದೆ. ಹಲ್ಲೆಲೂಯಾ. ಈ ಗಮನಿಸಿ ಪ್ರೀತಿಯುಳ್ಳ ದೇವಜನರೇ, ಜ್ಞಾನ ಬೇಡಿಕೊಂಡ ಆತನಂತ ಜ್ಞಾನಿ ಮುಂಚೆ ಇರಲಿಲ್ಲಂತೆ, ಮುಂದೆ ಕೂಡ ಇರುವುದಿಲ್ಲಂತೆ. ಮತ್ತೆ ನೆಕ್ಸ್ಟ್ ಮುಂದೆ ಓದಪ್ಪ ಹಂಗೆ 13ನೇ ವಚನ ಓದು. ಇದಲ್ಲದೆ ನೀನು ಕೇಳದಂಥದ್ದನ್ನು ನಿನಗೆ ಅನುಗ್ರಹಿಸಿದ್ದೇನೆ. ಬರೀ ದಾವೀದನು ಸಂಪಾದಿಸಿದೊಂದು ಅಲ್ಲ. ನೆಕ್ಸ್ಟ್ ನಿನಗೆ ದೇವರು ಹೇಳುವಂಥ ಮಾತೇನೆಂದರೆ, ನಿನ್ನ ಜೀವಮಾನದಲ್ಲಿ ಐಶ್ವರ್ಯದಲ್ಲಿಯೂ ಘನದಲ್ಲಿಯೂ ನಿನಗೆ ಸಮಾನಾದ ಅರಸನು ಇನ್ನೊಬ್ಬನಿರುವುದಿಲ್ಲ. ಚಪ್ಪಲ್ ತಟ್ಟಣ. ಆಮೆನ್. ಹಲ್ಲೆಲೂಯಾ. ಈಗ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಸೊಲೊಮೋನ್ ಬೇಡಿಕೊಂಡಿದ್ದೇನೆ ಹೇಳ್ರಿ ಜ್ಞಾನ. ಸೊಲೊಮೋನ್ ಬೇಡಿಕೊಂಡಿದ್ದೇನೆ ಹೇಳ್ರಿ ಜ್ಞಾನ ಬಂತು. ಆದ್ರೆ ದೇವರು ಅತ್ಯಧಿಕವಾದನ್ನು ಹೆಂಗೆ ಕೊಟ್ಟ? ಆತನಂತ ಅರಸನು ಐಶ್ವರ್ಯದಲ್ಲಿಯೂ ಘನದಲ್ಲಿಯೂ ಇನ್ನೊಬ್ಬನಿಗೆ ಇಲ್ಲ ಅಂತ ಲೋಕದಲ್ಲಿ. ಹಲ್ಲೆಲೂಯಾ. ಸೊಲೊಮೋನ್ನ ಕಾಲಾವಧಿಯಲ್ಲಿ ಸೊಲೊಮೋನ್ ಅಂತ ಶ್ರೀಮಂತನು ಯಾರು ಇಲ್ಲ ಅಂತ. ಇವತ್ತಿಗೂ ಕೂಡ ಸೊಲೊಮೋನ್ ಅಂತ ಶ್ರೀಮಂತನು ಯಾರು ಇಲ್ಲ. ಆಮೆನ್. ಹಲ್ಲೆಲೂಯಾ. ಎಲಾನ್ ಮಸ್ಕು ಪ್ರಪಂಚಕ್ಕೆ ಫಸ್ಟ್ ಇರ್ಬೋದೇನೋ, ಬಟ್ ಆದರೆ ಎಲಾನ್ ಮಸ್ಕ್ಗಿಂತ 100 ಪಟ್ಟು 1000 ಪಟ್ಟು 1,00,000 ಪಟ್ಟು ಹೆಚ್ಚು ಸೊಲೊಮೋನ್. ಹಲ್ಲೆಲೂಯಾ. ಯಾಕಂದರೆ ದೇವರು ಈ ಸೊಲೊಮೋನ್ ಆಶೀರ್ವಾದ ಮಾಡಿದ್ದಾನೆ. ಆಮೆನ್. ಕೇಳಿಕೊಂಡಿದ್ದು ಜ್ಞಾನನೇ. ತಂದೆ ಆಶೀರ್ವಾದನ ಹೆಂಗು ಉಪಯೋಗಿಸ್ಕೊಳ್ಬೇಕಂತೇಳಿ ಸೊಲೊಮೋನ್ ಬೇಡಿಕೊಂಡ ಜ್ಞಾನನ. ಆದರೆ ದೇವ್ರು ಏನು ಮಾಡ್ದೇಳ್ರಿ? ಆ ಜ್ಞಾನವನ್ನು ಕೊಟ್ಟು ಮತ್ತೆ ಐಶ್ವರ್ಯ ಘನವನ್ನು ಕೊಟ್ಟನು. ಹಲ್ಲೆಲೂಯಾ. ದೇವರು ಬರೀ ಜ್ಞಾನ ಕೇಳಿಲ್ಲಪ್ಪ ಇಷ್ಟೇ ಸಾಕನ್ನಲ್ಲ. ನಾವು ಬೇಡಿಕೊಂಡಿದ್ದಕ್ಕಿಂತಲೂ ಕೂಡ ಅತ್ಯಧಿಕವಾದನ್ನು ದೇವರು ಕೊಡುತ್ತಾನೆ. ಆಮೆನ್. ನಾವು ಕೆಲವು ಸಾರಿ ದೇವರೇ ಒಂದು ಚಿಕ್ಕ ಮನೆ ಕೊಡುವಂಥ ದೇವ್ರು ಅಂತಾನೆ. ಬರೀ ಚಿಕ್ಕ ಮನೆಲ್ಲ ದೊಡ್ಡದು ಕೊಡುತ್ತೀನಿ. ಹಲ್ಲೆಲೂಯಾ. ದೇವರೇ ನನಗೆ ಗರ್ಭಫಲ ಕೊಡೋಣ, ನಿನ್ನ ಮುಖದಲ್ಲಿ ಸಂತೋಷ ಬರುವಂತೆ ದೇವರು ಉತ್ತಮವಾದ ಕಾರ್ಯವನ್ನು ಮಾಡುತ್ತಾನೆ, ಗರ್ಭಫಲವನ್ನು ಕೊಡುತ್ತಾನೆ. ಆಮೆನ್. ಹಲ್ಲೆಲೂಯಾ. ಯಾಕೆಂದರೆ ದೇವರಿಗೆ ಅಸಾಧ್ಯವಾದದ್ದು ಒಂದು ಇಲ್ಲ. ಹಲ್ಲೆಲೂಯಾ. ಅದಕ್ಕೋಸ್ಕರ ನಾವೇನು ಮಾಡ್ಬೇಕು ಹೇಳ್ರಿ? ಬೇಡಿಕೊಳ್ಬೇಕು ತಂದೆಯ ಆಶೀರ್ವಾದನ. ಹಲ್ಲೆಲೂಯಾ. ಆಶೀರ್ವಾದನ ಬೇಡ್ಕೊಳ್ಬೇಕು. ಮತ್ತೆ ನೆಕ್ಸ್ಟು ಏನೋ ಜ್ಞಾನ ಬೇಕು. ಜ್ಞಾನ
ಎಷ್ಟು ಜನ ಜ್ಞಾನ ಐತೆ? ಕೆಲವೊಬ್ರು ನೋಡ್ರಿ, ಹೆಣ್ಮಕ್ಳು ಕುಟುಂಬನ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಿರ್ತಾರೆ, ಕೆಲವೊಬ್ರು ಗಂಡ್ಮಕ್ಳು ಕುಟುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಿರ್ತಾರೆ. ಆದರೆ ಕೆಲವೊಬ್ಬರು ಬಂದಿದ್ದು 10,000ದಾಗ 5,000 ಇನ್ನೊಂದು ಕಡೆಗೆ, 5,000 ಈ ಮನೆಗೆ, ಲಾಸ್ಟಿಗೆ ಏನಂದಂಗೆ ಆಗ್ತಾರೆ. ಭಾಳ ಜನರು ಹಂಗಿದಾರ. ಇವತ್ತು ನಾವು ತಿಳ್ಕೊಳ್ಳೋಣ, ಜ್ಞಾನವಂತರಾಗಿ ವ್ಯವಹರಿಸೋಣ. ಹಲ್ಲೆಲೂಯಾ. ವ್ಯವಹಾರ ಜ್ಞಾನ ಇಲ್ಲದವರಾಗದೆ ವ್ಯವಹಾರ ಜ್ಞಾನವನ್ನು ಹೊಂದೋಣ. ಆಮೆನ್. ಹಲ್ಲೆಲೂಯಾ. ಕೇಳ್ರಿ, ಕೆಲವೊಬ್ರು ದೊಡ್ಡರು ಸಣ್ಣ ಮಕ್ಕಳಿಗೆಲ್ಲ ಜ್ಞಾನ, ನಮಗೆಲ್ಲ ಅಂತಾರ. ರಾಜರಿ ಯಾರು? ಸೊಲೊಮೋನ್ ರಾಜ ಬೇಡಿಕೊಂಡು ನನಗೆ ಜ್ಞಾನ ಬೇಕಯ್ಯ. ನಿನ್ನ ಜ್ಞಾನವಿಲ್ಲದೆ ಹೋದರೆ ನೀನು ಕೊಟ್ಟಿರೋ ಆಶೀರ್ವಾದವನ್ನು ಕಳ್ಕೊಳ್ತೇನೆ, ನೀನು ಕೊಟ್ಟಿರುವ ಅಧಿಕಾರವನ್ನು ಕಳ್ಕೊಳ್ತೇನೆ. ನನಗೆ ಜ್ಞಾನ ಬೇಕೆಂಬುದಾಗಿ ಸೊಲೊಮೋನ್ ಬೇಡಿಕೊಂಡನು. ಇವತ್ತು ನೀವು ಕೂಡ ಚಿಕ್ಕವರಿಂದ ದೊಡ್ಡವರವರೆಗೂ ಎಲ್ಲರೂ ಕೂಡ ದೇವರ ಜ್ಞಾನವನ್ನು ಬೇಡಿಕೊಂಡ್ರೆ ದೇವರು ಜ್ಞಾನವನ್ನು ಕೊಡುವುದು ಮಾತ್ರವೇ ಐಶ್ವರ್ಯವನ್ನು, ಘನತೆಯನ್ನು ದೇವರು ನಿಮ್ಮ ಜೀವಿತದಲ್ಲಿ ಬರಮಾಡುತ್ತಾನೆ. ಆಮೆನ್. ಹೆಂಗೆ? ನಿನ್ನಂಥ ಐಶ್ವರ್ಯದಲ್ಲಿ ಯಾರು ಇರೋದಿಲ್ಲ. ಹಲ್ಲೆಲೂಯಾ. ಕೆಲವೊಬ್ಬರಿಗೆ ಆಸೆ ಇರುತ್ತೆ, ಹೆಂಗೆ ಗೊತ್ತಾ? ದೇವರೇ, ನನ್ನಂಗೆ ನನ್ನ ಮನೆಯಲ್ಲಿ ಯಾರು ಇರಬಾರ್ದು, ನಾನೇ ಒಳ್ಳೆ ಉನ್ನತ ಸ್ಥಾನದಲ್ಲಿರಬೇಕು, ನಾನು ಉನ್ನತ ಸ್ಥಿತಿಯಲ್ಲಿರಬೇಕು, ನನ್ನ ಹತ್ರ ಹಣ ಇರಬೇಕು, ಕಾರ್ ಇರಬೇಕು, ಬಂಗ್ಲೆ ಇರಬೇಕು, ಎಲ್ಲ ಇರಬೇಕು. ನನಗಿಂತ ಕಡಿಮೆ ನನ್ನ ಕುಟುಂಬದವ್ರು ಇದ್ರೂ ಪರವಾಗಿಲ್ಲ, ನಾನು ಮಾತ್ರ ಉನ್ನತ ಸ್ಥಿತಿಗೆ ಇರಬೇಕಂತ ಆಸೆ ಪಡ್ತಾರೆ. ಆದರೆ ಆ ಆಸೆಯ ಪ್ರಕಾರ ದೇವರು ನೆರವೇರಿಸಬೇಕಾದ್ರೆ ನಿನ್ನಲ್ಲಿ ಜ್ಞಾನ ಇರಬೇಕು. ಹಲ್ಲೆಲೂಯಾ. ಆ ಜ್ಞಾನವು ದೇವರನ್ನು ಬೇಡಿಕೊಂಡಾಗ ದೇವರು ಕೊಡುತ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಜ್ಞಾನ ಇಲ್ಲದೆ ಹೋದರೆ ಏನಾಗುತ್ತೆ ಗೊತ್ತಾ ಪ್ರೀತಿಯುಳ್ಳ ದೇವಚಂದ್ರೆ? ಒಂದು ವಾಕ್ಯ ಇದೆ, ಅದನ್ನು ಓದಕ್ಕೆ ಹೋಗ್ಬೇಡ್ರಿ, ಬರ್ಕೊಳ್ರಿ. ಓಷಯ 4-6 ವಚನದಲ್ಲಿ ಹೇಳ್ತೆ, ನನ್ನ ಜನರು ಜ್ಞಾನಹೀನರಾಗಿ ಹಾಳಾಗಿದ್ರೆ. ಜ್ಞಾನ ಇಲ್ಲದೆ ಹೋದ್ರೆ ಮನುಷ್ಯನ ಏನಾಗ್ತಾನೆ ಗೊತ್ತಾ? ಹಾಳಾಗ್ತಾನೆ. ಜ್ಞಾನ ಇದ್ರೆ ಮನುಷ್ಯರು ಉದ್ಧಾರ ಆಗ್ತಾರೆ. ಹಲ್ಲೆಲೂಯಾ. ಅದಕ್ಕೋಸ್ಕರ ನಮ್ಗೇನು ಬೇಕು ಹೇಳ್ರಿ? ಜ್ಞಾನ ಬೇಕು. ಲಾಸ್ಟ್ನೇದಾಗಿ ಹೇಳಿ ನಾನು ಮುಗಿಸ್ತೇನೆ. ಕಳ್ಳ ಇದ್ದೇನೆ, ಯೇಸು ಸ್ವಾಮಿಯ ಆ ಕಡೆ ಈ ಕಡೆ ಯಾರಿದ್ರು ಹೇಳ್ರಿ? ಕಳ್ಳರು ಶಿಲುಬೆ ಹಾಕಲ್ಪಟ್ಟಿದ್ರು ಅಲ್ಲ. ಯೇಸುನ ಶಿಲುಬೆಗೆ ಹಾಕಿದ್ದಾರೆ, ಆ ಕಡೆ ಈ ಕಡೆ ಇಬ್ಬರನ್ನೂ ಕೂಡ ಹಾಕಿದ್ದಾರೆ. ಆದರೆ ಒಬ್ಬನು ಏನು ಮಾಡ್ದ ಹೇಳ್ರಿ? ನನ್ನ ಬಿಡಿಸು ಅಂತ ಕೇಳ್ದ. ಆದರೆ ಇನ್ನೊಬ್ಬ ಕಳ್ಳ ಏನು ಮಾಡ್ದ? ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನೇನು ಮಾಡೋ? ಸೇರಿಸಿಕೋ ಅಂದಿಲ್ಲ, ನೆನೆಸ್ಕೋ ಅಂದ. ಏನು ಮಾಡೋ? ಅಯ್ಯ ನನ್ನ ಮರಿಬೇಡ, ನೆನೆಸ್ಕೋ ಅಂದ. ಅದಕ್ಕೆ ದೇವ್ರೇನು ಹೇಳ್ತಾನೆ? ಇವತ್ತೇ ನೀನು ನನ್ನ ಸಂಗಡ ಇದು ಬೇಡಿಕೊಂಡಿದ್ದೇನು, ನೆನೆಸ್ಕೋ. ಅದಕ್ಕೆ ಉತ್ತರ ಕೊಡುತ್ತಾ ದೇವ್ರು ಏನು ಹೇಳ್ತಾನೆ ಹೇಳ್ರಿ? ಅತ್ಯಧಿಕವಾದ ಕಾರ್ಯ ಮಾಡಿದ್ದಾನೆ. ಯಾರಲ್ಲಿ? ಅಳನಿ ಕೂಡ. ಏನಂತೇಳಿ? ಇವತ್ತೇ ನೀನು ನನ್ನ ಸಂಗಡ ಎಲ್ಲಿರ್ತೀಯ? ಪರದೈಸಿ. ಹಲ್ಲೆಲೂಯಾ. ರೆಸ್ಟ್ ಪ್ಲೇಸ್. ಆಮೆನ್. ಸಮೃದ್ಧಿಕರವಾದ ಪ್ಲೇಸಲ್ಲಿ ಇರ್ತೀಯ. ನೋಡ್ರಿ, ದೇವರನ್ನ ಬೇಡಿಕೊಂಡ್ರೆ ದೇವರು ಯಾರನ್ನ ಅನ್ಯಾಯ ಮಾಡಿಲ್ಲ, ಉದ್ಧಾರ ಮಾಡಿದ್ದಾನೆ. ಹಲ್ಲೆಲೂಯಾ. ಅದಕ್ಕೋಸ್ಕರವೇ ನೀವೆಲ್ಲರೂ ಕೂಡ ನ್ಯಾಯವಾದನ್ನು ಬೇಡಿಕೊಳ್ಳ್ರಿ. ಆಮೆನ್. ಆಶೀರ್ವಾದ, ಅದನ್ನು ಉಳಿಸಿಕೊಳ್ಳಲು ಜ್ಞಾನ ಮತ್ತು ನಿತ್ಯ ಜೀವಕ್ಕಾಗಿ ಹೋಗಲು ಏನು ಮಾಡಬೇಕು, ಯಾವ ರೀತಿ ಇರಬೇಕು ಬೇಡಿಕೊಳ್ಳ್ರಿ. ದೇವರು ನಿಮ್ಮನ್ನು ಬಲವಾಗಿ ಆಶೀರ್ವಾದ ಮಾಡುತ್ತಾನೆ. ಆಮೆನ್. ಎಷ್ಟು ಜನರಿಗೆ ಅರ್ಥ ಆಯ್ತು ನಾನು ಹೇಳಿದ್ದು? ಎಲ್ಲರ ಕಣ್ಣುಗಳು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ದೇವರು ಈ ವಾಕ್ಯವನ್ನು ಆಶೀರ್ವಾದ ಮಾಡಿ. ಎಲ್ಲರ ಕಣ್ಣು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರುವ ದೇವರೇ, ನಿನಗೆ ಸ್ತೋತ್ರ ಕರ್ತನೆ. ದೇವರೇ, ನೀ ನಂಬಿಗಸ್ತನಾಗಿರುವ ದೇವರು, ಅತ್ಯಧಿಕವಾದ ಕಾರ್ಯವನ್ನು ಮಾಡುವ ಆತನೇ ನಿನಗೆ ಸ್ತೋತ್ರ. ನಿನಗೆ ಸ್ತೋತ್ರ. ರಿಕಲ ಮಮ ಶಕೋರಿತ ಕಲವ ಮಮ ಮಮ. ಹಲ್ಲೆಲೂಯಾ. ಯೇಸಯ್ಯ ಸ್ತೋತ್ರ. ಪ್ರತಿಯೊಬ್ಬರು ಕೂಡ ಪ್ರಾರ್ಥನೆ ಮಾಡೋಣ. ದೇವರೇ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದೆಂಬುದಾಗಿ ಹೇಳಿದಾತನೇ. ಹೌದು ದೇವರೇ, ಮನುಷ್ಯರಿಗೆ ಅಸಾಧ್ಯವಾದನ್ನು ಕೂಡ ನೀನು ಸಾಧ್ಯವಾಗಿ ಮಾರ್ಪಡಿಸಲು ಶಕ್ತನು. ನಿನ್ನನ್ನು ಬೇಡಿಕೊಂಡಾಗ ಉತ್ತರವನ್ನು ದಯಪಾಲಿಸುವ ದೇವರೇ. ಅಯ್ಯ, ಯಾಕೋಬನ ಆಶೀರ್ವಾದವನ್ನು ಬೇಡಿಕೊಂಡನು. ಯಾಕೋಬನ ಜೀವಿತದಲ್ಲಿ ಅತ್ಯಧಿಕವಾದನ್ನು ಮಾಡಿದಾತನೇ. ದೇವರೇ, ಸೊಲೊಮೋನ ಜ್ಞಾನವನ್ನು ಬೇಡಿಕೊಂಡನು. ಸೊಲೊಮೋನಿಗೆ ಐಶ್ವರ್ಯ ಘನತೆಯನ್ನು ಬರಮಾಡಿದಾತನೇ. ಕಳ್ಳನು ದೇವರೇ ಪರದೇಶಿಗಳನ್ನು ನೆನೆಸ್ಕೊಂತೇಳಿ ಕೇಳಿಕೊಂಡನು. ಆದರೆ ಇವತ್ತೇ ನೀನು ನನ್ನ ಸಂಗಡ ಪರದೇಶಿರುವೆಂಬುದಾಗಿ ಹೇಳಿದಾತನೇ. ಬೇಡುವುದಕ್ಕಿಂತಲೂ ಉತ್ತಮವಾದ ಕಾರ್ಯಗಳನ್ನು ಮಾಡಲು ಶಕ್ತನೇ. ನಿನ್ನ ಹತ್ರ ಬೇಡಿಕೊಳ್ಳಲು ಇವತ್ತು ನಮಗೆ ದಯಪಾಲಿಸಿ ತಿಳಿಯಪಡಿಸಿದಾತನೇ. ನಿನಗೆ ಸ್ತೋತ್ರ. ಹಲ್ಲೆಲೂಯಾ. ಉನ್ನತನಾಗಿರುವ ದೇವರೇ, ಇನ್ನು ಮೇಲೆ ಇಲ್ಲಿ ಕೂತವರೆಲ್ಲರೂ ಕೂಡ ಅವರ ಬೇಡಿಕೆ ಏನೆಲ್ಲ ಇದ್ದಾವೋ ಆತ್ಮಿಕವಾಗಿ ಬೆಳೆಯುವುದಕ್ಕಾಗಲಿ, ಶಾರೀರಿಕವಾಗಿ ಬೆಳೆಯುವುದಕ್ಕಾಗಲಿ, ಮಾನಸಿಕವಾಗಿ ಬೆಳೆಯುವುದಕ್ಕಾಗಲಿ,
ಅವರ ಬೇಡಿಕೆಗಳಿಗೆ ಉತ್ತರವನ್ನು ದಯಪಾಲಿಸಿ ಯೇಸುವಿನ ನಾಮದಲ್ಲಿ. ಬೇಡಿಕೊಳ್ಳಲು ನಿಮಗೆ ದೊರೆಯುವುದೆಂಬುದಾಗಿ ವಾಕ್ಯವನ್ನು ತಿಳಿಸಿದಾದರೆ, ಬೇಡಿಕೊಂಡ ಪ್ರತಿಯೊಬ್ಬನು ಹೊಂದುವನೆಂಬುದಾಗಿ ವಾಕ್ಯ ನೋಡುತ್ತೇವೆ. ಎಲ್ಲರೂ ಹೊಂದಲಿ, ಎಲ್ಲರನ್ನ ಆಶೀರ್ವಾದ ಮಾಡಿ ಬಲಪಡಿಸಿ ನಡೆಸಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿಯೇ ಪ್ರಾರ್ಥಿಸಿ ನಂಬಿಕೆಯಿಂದ ಬೇಡುತ್ತೇನೆ ತಂದೆಯಾದ ದೇವರೇ. ಆಮೇನ್, 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 ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆ ಸಹವಾಸವು ಈಗ ತಾನೇ ವಾಕ್ಯ ಕೇಳಿದ ನಮ್ಮೊಟ್ಟಿಗೂ, ನಮ್ಮ ಕುಟುಂಬದೊಟ್ಟಿಗೂ, ಸಭೆಯೊಟ್ಟಿಗೂ, ಸಕಲ ಪರಿಶುದ್ಧರೊಟ್ಟಿಗೂ ಈಗಲೂ ಯಾವಾಗಲೂ ಸದಾ ಕಾಲವು ನೆಲೆಯಾಗಿರಲಿ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.